ಎಲ್ಲ ಅಧ್ಯಾತ್ಮ ಆಸಕ್ತರಿಗೂ, ಎಲ್ಲಾ ಆತ್ಮಬಂಧುಗಳಿಗೂ ನಮಸ್ಕಾರ. 40 ವರ್ಷಗಳಿಂದ ಧ್ಯಾನ ಪ್ರಚಾರ ಹಾಗೂ ಆಧ್ಯಾತ್ಮಿಕ ಸತ್ಯಗಳನ್ನ ಬೋಧಿಸಿದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅನ್ನ ಸ್ಥಾಪಿಸಿ ಧ್ಯಾನ ಪ್ರಚಾರ ಮತ್ತು ಜ್ಞಾನ ಪ್ರಸಾರಕ್ಕೆ ಚಾಲನೆ ನೀಡಿದ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಪ್ರಾರಂಭಿಸಿ ಹಲವಾರು ಭಾಷೆಗಳಲ್ಲಿ ಅತಿ ಸರಳ ಸುಲಭ ಧ್ಯಾನ ವಿಧಾನವನ್ನ ಪ್ರಪಂಚದ ಮೂಲೆ ಮೂಲೆಗೂ ಪ್ರಸರಿಸಿದ, ಮನೆ ಮನೆಗೂ ಮುಟ್ಟಿಸಿದ ಹಾಗೂ ಯಾರು ಇದೆಲ್ಲ ಮಾಡಿರೋದು ಅಂದ್ರೆ ನನ್ನ ಆತ್ಮಗುರುಗಳಾದ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ನಮಸ್ಕರಿಸ್ತಾ, ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಗೆ ಕೃತಜ್ಞತಾ ಪೂರ್ವಕವಾಗಿ ವಂದಿಸ್ತಾ, ಈ ದಿನದ ವಿಷಯ ನೋ ಡೆತ್ ಈಸ್ ಆಕ್ಸಿಡೆಂಟಲ್ ಅಂತ, ಅಂದ್ರೆ ಯಾವುದೇ ಮರಣವು ಅಪಘಾತವಲ್ಲ, ಆಕಸ್ಮಿಕ ಅಲ್ಲ ಅನ್ನೋ ಬಗ್ಗೆ ನಾನು ಅನುಭವ ಪೂರ್ವಕವಾಗಿ ತಿಳ್ಕೊಂಡಿರುವಂತ ವಿಚಾರಗಳನ್ನ ನಿಮ್ ಮುಂದೆ ಪ್ರಸ್ತುತಪಡಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಬ್ರಹ್ಮರ್ಷಿ ಸುಭಾಷ್ ಪತ್ರಿ ಸರ್ ಯಾರು, ಎಲ್ಲಿಯವರು? ಇವರು ಈ ಜನ್ಮದಲ್ಲಿ ಆಂಧ್ರ ಪ್ರದೇಶದ ಕರ್ನೂಲ್ ಪಟ್ಟಣದವರು. ಅವರ ಗುರುಗಳು ಶ್ರೀ ಸದಾನಂದ ಯೋಗಿಗಳು. ಪತ್ರಿ ಸರ್ ಅವರ ಹಿಂದಿನ 5 ಜನ್ಮಗಳಿಂದ ಮಾಡಿರೋದು ಆಧ್ಯಾತ್ಮಿಕ ಜ್ಞಾನ ಪ್ರಚಾರ. 2500 ವರ್ಷಗಳ ಹಿಂದೆ ಇಡೀ ಲೋಕಕ್ಕೆ, ಇಡೀ ಮಾನವ ಕುಲಕ್ಕೆ ಬೆಳಕಾಗಿ ಮೂಡಿ ಬಂದ ಬುದ್ಧನ 2 ಪ್ರಮುಖ ಶಿಷ್ಯರಲ್ಲಿ ಒಬ್ಬರಾಗಿದ್ದ ಆನಂದ ಅನ್ನೋರು ಇವರು. ಆ ದಿನಗಳಲ್ಲಿಯೇ ಬುದ್ಧ ತಿಳಿಸಿದಂತೆ, ನಾನ್ ಮತ್ತೆ 2500 ವರ್ಷಗಳ ತರುವಾಯ ಮೈತ್ರೇಯ ಬುದ್ಧನಾಗಿ ಇದೇ ಭೂಮಿಗೆ ಬರ್ತೀನಿ ಅಂತ. ಸೊ ಅಂದಿನ ಬುದ್ಧ ಸಂಘವೇ ಇಂದಿನ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್. ಬುದ್ಧ ಪರಂಪರೆನೇ ಈ PSSM, ಇಂದಿನ ಧ್ಯಾನ ಪ್ರಚಾರವನ್ನ ಮುನ್ನಡೆಸ್ತಾ ಇರುವಂತ PSSM. ಈ PSSM ನ ಹುಟ್ಟಾಕಿದವರು ನಿಮ್ಮೆಲ್ಲರ ಗುರುಗಳಾದ ಮಾರ್ಗದರ್ಶಕರಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮಾಸ್ಟರ್ಸ್ ಎಲ್ಲರೂ ಕೂಡ ಬುದ್ಧನ ಕಾಲದಲ್ಲಿ, ಆ ಜನ್ಮದಲ್ಲಿ ಬುದ್ಧನೊಂದಿಗೆ ಇದ್ದವರೇನೆ, ಅಲ್ಲಿದ್ದವರೇ ಮತ್ತೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮಾಸ್ಟರ್ಸ್ ಆಗಿ 2500 ವರ್ಷಗಳ ನಂತರ ಈಗ ಅವತರಿಸಿ ಬುದ್ಧ ಪ್ರತಿಪಾದಿಸಿದ ಅತಿ ಸುಲಭ ಆನಾಪಾನಸತಿ ಧ್ಯಾನವನ್ನ ಪ್ರಚಾರ ಮಾಡಲಾಗ್ತಿದೆ ಅಂತ ಪತ್ರಿ ಸರ್ ಅವರು ತಿಳಿಸಿದ್ದಾರೆ. ಪತ್ರಿ ಸರ್ ಅವರ ಧ್ಯೇಯವಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ನಿರ್ಮಾಣಕ್ಕಾಗಿ ಈ PSSM ಶ್ರಮಿಸ್ತಾ ಇದೆ. PMC ಕನ್ನಡ ವಾಹಿನಿ ಕಾರ್ಯಕ್ರಮಗಳನ್ನ ಝೂಮ್ ಮೂಲಕ ಬಿತ್ತರಿಸ್ತಾ ಇದೆ. ಇದಿಷ್ಟು ನಮ್ಮ ಪತ್ರಿ ಸರ್ ಬಗ್ಗೆ, ನಮ್ಮ PSSM ಬಗ್ಗೆ ಹಾಗೂ PMC ಕನ್ನಡ ವಾಹಿನಿ ಬಗ್ಗೆ. ಈಗ ಇಂದಿನ ಜ್ಞಾನ ಮತ್ತು ಅನುಭವ ಹಂಚಿಕೆ ಯಾವತ್ರ ಬಗ್ಗೆ, ನೋ ಡೆತ್ ಈಸ್ ಎನ್ ಆಕ್ಸಿಡೆಂಟ್ ಅನ್ನೋ ವಿಷಯ ಕುರಿತು. ಪ್ರಿಯಾಂಕಾ ಮೇಡಮ್ ನನ್ಗೆ ಫೋನ್ ಮಾಡಿ ಈ 21 ದಿನಗಳ ಮೃತ್ಯು ಕುರಿತ ವಿಶೇಷ ಕಾರ್ಯಕ್ರಮದಲ್ಲಿ ನನಗೆ ನೋ ಡೆತ್ ಈಸ್ ಎನ್ ಆಕ್ಸಿಡೆಂಟ್ ಅನ್ನೋ ವಿಷಯವನ್ನು ಕೊಟ್ಟಾಗೆ ನನಗೆ ತುಂಬಾ ಆಶ್ಚರ್ಯ ಅನ್ನಿಸ್ತು. ನನಗೆ ಹೇಗೆ ಈ ವಿಷಯನ ಕೊಟ್ರು? ನನ್ನ ತಾಯಿ ಅಪಘಾತದಲ್ಲಿ ಮರಣಿಸಿದ ವಿಚಾರ ಅವ್ರಿಗೆ ಗೊತ್ತಾಯ್ತಾ ಅಥವಾ ಅವರ ಗ್ರಹಿಕೆಗೆ ಸಿಕ್ಕಿತ್ತಾ ಅನ್ನೋ ಪ್ರಶ್ನೆ ನನ್ನಲ್ಲಿ ಮೂಡ್ತು. ಯಾರಿಂದ, ಯಾರ ಮೂಲಕ, ಯಾವ ವೇದಿಕೆಯಲ್ಲಿ, ಯಾವ ವಿಷಯದ ಬಗ್ಗೆ ಮಾತನಾಡಿಸ್ಬೇಕು, ಯಾರ ಅನುಭವವನ್ನ ಜನರಿಗೆ ಮುಟ್ಟಿಸ್ಬೇಕು ಅನ್ನುವಂತಹ ವ್ಯವಸ್ಥೆ ರೂಪಿತವಾಗೋದನ್ನೇ ಕಾಸ್ಮಿಕ್ ಕನೆಕ್ಷನ್ಸ್ ಅಂತಾರೆ, ಕಾಸ್ಮಿಕ್ ಪ್ಲಾನಿಂಗ್ ಅನ್ನೋದು. ಅದು ಈ ದಿನ ನನಗೆ ಒದಗಿ ಬಂದಿದೆ. 1997ರಲ್ಲಿ ಪತ್ರಿ ಸರ್ ಅವರ ಪರಿಚಯವಾಗಿ ಅವರಿಂದ ಧ್ಯಾನ ಕಲ್ತು ಮುಂದೆ ಮೈಸೂರಿಗೆ ಬಂದಾಗ್ಲೆಲ್ಲ ಮೊದಲಿಗೆ ನಮ್ಮ ಮನೆಯಲ್ಲೇ ಉಳಿತಾ ಇದ್ದಿದ್ರಿಂದ ಸರ್ ಅವ್ರ ಹತ್ರ ವಿಚಾರಗಳನ್ನ ತಿಳ್ಕೊಳ್ಳೋಕೆ ನಂಗೆ ಅವಕಾಶ ಆಗ್ತಾ ಇತ್ತು. ಪ್ರಶ್ನಿಸೋ ಧೈರ್ಯವೂ ಕೂಡ ನಮ್ಮಲ್ಲಿ ಬಂದಿತ್ತು. ಅವರು ಕೂಡ ನಮ್ಮಿಂದ ಪ್ರಶ್ನೆಗಳನ್ನ ಆಹ್ವಾನಿಸ್ತಾ ಇದ್ರು. ಅವರು ನಮ್ಗೆ ಹಲವಾರು ಪ್ರಶ್ನೆಗಳನ್ನ ಹಾಕ್ತಾ ಆಧ್ಯಾತ್ಮಿಕ ಸತ್ಯಗಳನ್ನ ನಮ್ಗೆ ತಿಳಿಸ್ತಾ ಇದ್ರು. ಹುಟ್ಟು ಸಾವನ್ನ ಸರಳವಾಗಿ ಅವರು ನಮ್ಗೆ ಹೇಗೆ ವಿವರಿಸಿದ್ರು ಅಂತಂದ್ರೆ, ಸೋಲ್ ಎಂಟ್ರಿಂಗ್ ದ ಫೀಟಸ್ ಈಸ್ ಬರ್ತ್, ಅಂದ್ರೆ ಭ್ರೂಣದಲ್ಲಿ ಆತ್ಮ ಬಂದು ಸೇರಿದ್ರೆ ಮಾನವನ ಜನನ, ಸೋಲ್ ಲಿವಿಂಗ್ ದ ಬಾಡಿ ಈಸ್ ಡೆತ್ ಅಂತ, ಆತ್ಮ ದೇಹವನ್ನ ತ್ಯಜಿಸೋದು ಮರಣ ಅಂತ ಹೇಳಿದ್ರು. ಆತ್ಮವು ಸರ್ವ ಸ್ವತಂತ್ರ, ಭೂಮಿಗೆ ಬರ್ಬೇಕು ಅಂತ ಅನ್ನಿಸ್ದಾಗ ಅದರ ಆಯ್ಕೆ ಅನುಸಾರ ಬರುತ್ತೆ.
ಈ ದೇಹ ಸಾಕು, ಈ ಭೂಮಿ ಅನುಭವ ಸಾಕು ಅಂತ ಅನ್ನಿಸ್ದಾಗ ದೇಹನ ಬಿಟ್ಟು ಹೋಗುತ್ತೆ. ಎಷ್ಟು ದಿನ ಈ ದೇಹದಲ್ಲಿರ್ಬೇಕು, ದೇಹವನ್ನ ಹೇಗೆ ಬಿಡಬೇಕು ಅಂತ ನಿರ್ಧರಿಸೋದು ಕೂಡ ಆತ್ಮವೇ ಅಂತ ನಮಗ್ ತಿಳಿಸಿದ್ರು. ಅದನ್ನ ಇನ್ನೂ ಸವಿವರವಾಗಿ ವಿವರಿಸಿದ್ರು ನಮ್ಗೆ. ಹೇಗೆ ಅಂದ್ರೆ, ನಾವು ಬೆಂಗಳೂರಿಗೆ ಯಾವತ್ತು ಎಷ್ಟು ಗಂಟೆಗೆ ಹೇಗ್ ಹೋಗ್ತೀವಿ, ಹೇಗ್ ಹೋಗ್ಬೇಕು, ಏನೇನ್ ತಗೊಂಡ್ ಹೋಗ್ಬೇಕು, ಅಲ್ಲಿ ಎಷ್ಟು ದಿನ ಕೆಲಸ ಇದೆ, ಯಾರನ್ನ ಮೀಟ್ ಮಾಡ್ಬೇಕು, ಏನೇನ್ ಕೆಲಸ ಇದೆ, ಅಲ್ಲಿಂದ ಏನ್ ತರ್ಬೇಕು, ಮೈಸೂರ್ಗೆ ಏನೇನ್ ತಗೊಂಡ್ ಹೋಗ್ಬೇಕು, ಬೆಂಗಳೂರಿನಿಂದ ಮೈಸೂರ್ಗೆ ಹೇಗ್ ಬರೋದು, ಬಸ್ಸೋ ರೈಲು ಕಾರು ಅಂತಾನೋ, ಒಟ್ಟು ಖರ್ಚಿಗೆ ನನ್ನ ಹತ್ರ ಎಷ್ಟು ಹಣ ಇರಬೇಕು ಅಂತೆಲ್ಲ ಲೆಕ್ಕ ಹಾಕಿ ಪ್ರಯಾಣ ಮಾಡೋ ಹಾಗೇನೆ ಈ ಭೂಲೋಕದ ಮೇಲಿನ ಜೀವನ. ಹಾಗೇನೆ ಜನನ ಮರಣಗಳು ಕೂಡ ಎಲ್ಲಾನು ಪ್ಲಾನ್ಡು, ಪ್ರೀ ಪ್ಲಾನ್ಡು, ವಿತ್ ಚಾಯ್ಸ್ ಅಂತ ನಮ್ಗೆ ವಿವರಿಸಿದ್ರು. ಡೆತ್ ಈಸ್ ಎ ಕನ್ಕ್ಲೂಷನ್ ಆಫ್ ಒನ್ ಎಪಿಸೋಡ್, ಬರ್ತ್ ಈಸ್ ಎ ಬಿಗಿನಿಂಗ್ ಆಫ್ ಅನದರ್ ನ್ಯೂ ಎಪಿಸೋಡ್ ಅಂತ ಹೇಳಿದ್ರು. ಪತ್ರಿ ಸರ್ ನಮ್ಗೆ ಅದು ಹೆಂಗೆ ಡಿಸೈಡ್ ಮಾಡತ್ತೆ ಅಂತ ಒಂದು ಪ್ರಶ್ನೆ ನಮ್ಮ ಗುಂಪಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು, ಮಾನವ ಸಂಕುಲಕ್ಕೆ ಬಂದಂತ ಆತ್ಮಕ್ಕೆ ಸರ್ವ ಸ್ವತಂತ್ರವಿರುತ್ತೆ, ಫ್ರೀ ವಿಲ್ ಇರುತ್ತೆ. ತಾನೇ ತನ್ನ ಭೌತಿಕ ಜೀವನವನ್ನ, ತನ್ನ ಕುಟುಂಬವನ್ನ, ಸ್ಥಿತಿಗತಿಗಳನ್ನ, ಜೀವನದ ಉದ್ದೇಶಗಳನ್ನ ಅವನೇ ಹುಟ್ಟೋ ಮುನ್ನಾನೇ ಆಯ್ಕೆ ಮಾಡ್ಕೊಳ್ತಾನೆ. ಅವನ ಸಂಕಲ್ಪಗಳು, ಕರ್ಮಗಳು, ಕೆಲಸಗಳು, ಕ್ರಿಯೆಗಳು ಕರ್ಮಭೂಮಿ ಮೇಲಿನ ಜೀವನವನ್ನ ಮಾತ್ರ ಅಲ್ದೇನೆ ಅವನ ಸಾವಿನ ರೀತಿಯನ್ನೂ ಕೂಡ ಆಯ್ಕೆ ಮಾಡ್ಕೊಂಡು ಬಂದಿರ್ತಾನೆ. ಅವನ ಹಿಂದಿನ ಜನ್ಮಗಳ ಕರ್ಮಗಳು ಅವನ ಸಾವಿನ ಮತ್ತು ಅದರಾಚೆಗಿರುವಂತಹ ಸಂದರ್ಭಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಆಧ್ಯಾತ್ಮಿಕ ಸತ್ಯ. ಹಾಗಾಗೇನೆ ಮಾನವನಿಗೆ ವಿಭಿನ್ನ ರೀತಿಯ ಜೀವನ, ವಿಭಿನ್ನ ರೀತಿಯ ಸ್ಥಿತಿಗತಿಗಳು, ವಿವಿಧ ರೀತಿಯ ಸಾವುಗಳು. ಯಾವುದೇ ಮರಣ ಅನ್ನೋದು ಅಪಘಾತ ಅಲ್ಲ, ಆಕಸ್ಮಿಕ ಕೂಡ ಅಲ್ಲ, ಅದು ಪೂರ್ವ ನಿರ್ಧರಿತ ಅಂತ ಪತ್ರಿ ಸರ್ ನಮ್ಗೆ ಮೈಸೂರಿನಲ್ಲಿ 1998 ಸತ್ಸಂಗದಲ್ಲಿ ತಿಳಿಸಿದ್ರು. ಆಗ ಆ ವಿಚಾರವನ್ನ ನಾವು ಒಂದು ಮಾಹಿತಿ ಅಂತ ಪರಿಗಣಿಸಿದ್ವೇ ಹೊರತು ಅದು ಹೇಗೆ ಪೂರ್ವ ನಿರ್ಧರಿತ, ನಿರ್ಧರಿಸೋರು ಯಾರು, ನಿಯೋಜನೆ ಯಾರು ಮಾಡ್ತಾರೆ, ಮಾನಿಟರ್ ಯಾರು ಮಾಡ್ತಾರೆ ಅನ್ನೋ ಕುತೂಹಲ ನಮ್ಮಲ್ಲಿ ಇದ್ದೇ ಇತ್ತು. ಸರ್ ನಮ್ಮನ್ನ ಕೇಳಿದ್ರು, ಮರಣ ಯಾಕೆ ಎಲ್ರಿಗೂ ಒಂದೇ ತರಹ ಬರಲ್ಲ, ಅದೇನಾರ ಬೇರೆ ಬೇರೆ ತರ ಇದೆಯಾ, ಆರ್ ದೇರ್ ಡಿಫರೆಂಟ್ ಟೈಪ್ಸ್ ಆಫ್ ಡೆತ್ ಅಂತ ಕೇಳಿದ್ರು. ಅವಾಗ ನಾವು ಹೇಳಿದ್ವಿ, ಕ್ಲಿನಿಕಲ್ ಆರ್ ಮೆಡಿಕಲ್ ಡೆತ್, ಬ್ರೈನ್ ಡೆತ್, ಹಾರ್ಟ್ ಅಟ್ಯಾಕ್, ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್, ಆಕ್ಸಿಡೆಂಟ್ಸ್, ಮರ್ಡರ್ ಅಂತ ನಾವು ಹೇಳಿದ್ವಿ. ಮುಂದಿನ ಅವರ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಮೃತ್ಯು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಘಟಿಸಬಹುದು, ಎಲ್ಲಾ ಮನುಷ್ಯರು ಯಾಕೆ 100 ವರ್ಷ ಬದುಕಲ್ಲ, ಶತಾಯುಷಿಗಳು ಅಂತ ಹೇಳ್ತಾರಲ್ಲ ಆತರ 100 ವರ್ಷ ಯಾಕೆ ಎಲ್ರು ಬದುಕಲ್ಲ ಅಂತ ನಮ್ಮನ್ನ ಪ್ರಶ್ನಿಸಿದ್ರು. ನಾವು ನಮ್ಗೆ ತಿಳಿದಿದ್ದನ್ನ ಹೇಳ್ತಾ ಹೋದ್ವಿ, ಅವರು ಕೂಡ ಸತ್ಯವನ್ನ ವಿವರಿಸ್ತಾ ತಿಳಿಸ್ತಾ ಬಂದ್ರು. ನಾವ್ ಹೇಳಿದ್ವಿ, ವಯೋಸಹಜ ಸಾವು ಆಗ್ಬಹುದು, ಆಯಸ್ಸು ಮುಗ್ದು ಸಾವು. ಹಾಗಾದ್ರೆ ಆಯಸ್ಸು ಅಂದ್ರೇನು ಅಂತ ಕೇಳಿದ್ರು. ನಾವು ಇಷ್ಟು ಒಂದು ಅವಧಿ ಅಂತ ಹೇಳಿದ್ವಿ. ತಕ್ಷಣ ಅವ್ರು ಹೇಳಿದ್ರು, ಆಯಸ್ಸು ಅಂದ್ರೆ ಇಂತಿಷ್ಟು ಉಸಿರಾಟ. ಜೀರ್ಣವಾಗಿ ಹೋಗಿರುವಂತಹ ದೇಹದಲ್ಲಿ ಸಾಧನೆಯನ್ನ ಮಾಡೋದು ಕಷ್ಟವಾದಾಗ, ಸಾಧ್ಯವಾಗದೇ ಇರುವಾಗ ಆತ್ಮ ಹೊಸ ಸದೃಢ ದೇಹ ಪಡ್ಕೊಂಡ್ ಬರೋಕ್ಕೋಸ್ಕರ ಮರಣಿಸ್ಬೇಕಾಗತ್ತೆ ಅಂತ ಅವರೇ ಹೇಳಿದ್ರು. ಹಾಗಾದ್ರೆ ಇನ್ನೂ ಯಾವ್ಯಾವ ರೀತಿ ಸಾವುಗಳಾಗಬಹುದು? ಆಗ ನಾವ್ ಹೇಳಿದ್ವಿ, ಅತಿಯಾದ ಬಡತನದಿಂದ ಹೊಟ್ಟೆಗಿಲ್ದೆ ಸಾವಾಗಬಹುದು. ಇದಕ್ಕೆ ಅವರ ಹಿಂದಿನ ಜನ್ಮಗಳ ಯಾವ ಯಾವ ರೀತಿಯ ಕರ್ಮವಿರಬಹುದು ಅನ್ನೋ ಒಂದು ಪ್ರಶ್ನೆ ಇತ್ತು. ತನ್ನ ಹತ್ರ ಇದ್ರೂ ಕೈ ಎತ್ತಿ ಯಾರಿಗೂ ಆಹಾರವನ್ನ ನೀಡದೇನೆ ಬೈದು ಕಳಿಸಿದ್ದಿರಬಹುದು, ಅಹಂಕಾರದಿಂದ ಅನ್ನವನ್ನ ಕಸಕ್ ಹಾಕಿರಬಹುದು, ಅಥವಾ ಯಾರಿಗಾದ್ರೂ ಅನ್ನ ಆಹಾರವನ್ನ ನೀಡದೇನೆ ಹಸುವಿನಿಂದ ಬಳಲು ಹಂಗ್ ಮಾಡಿರಬಹುದು. ಇನ್ನು ಯಾವ ತರ ಅಪಘಾತಗಳಾಗತ್ತೆ, ಸಾವುಗಳಾಗತ್ತೆ, ರೈಲಿನ ಆಕ್ಸಿಡೆಂಟ್ ಇರ್ಬೋದು, ವಿಮಾನದ ರಸ್ತೆ ಅಪಘಾತಗಳಿಂದ ನೂರಾರು ಸಾವುಗಳಾಗಿರ್ಬಹುದು, ಯುದ್ಧಗಳಿಂದ ಸಾವಿರಾರು ಲಕ್ಷಾಂತರ ಸಾವುಗಳು ಕೂಡ ಉಂಟಾಗಬಹುದು, ಅಥವಾ ಪ್ರಕೃತಿ ವಿಕೋಪ, ಅತಿವೃಷ್ಟಿ, ಅನಾವೃಷ್ಟಿ, ನೆರೆ, ಬರ, ಭೂಕಂಪಗಳಿಂದ ಸಾವನ್ನಪ್ಪಬಹುದು. ಹಿಂದಿಕ್ಕೆಲ್ಲ ಸಾಂಕ್ರಾಮಿಕ ಕಾಯಿಲೆಗಳಾದಂತ ಪ್ಲೇಗು, ಕಾಲ್ರಾ, ಸಿಡುಬ್ನಿಂದ ಹಳ್ಳಿನೇ ಸ್ಮಶಾನವಾಗ್ತಾ ಇತ್ತು ಅಂತ ಕೇಳಿದೀವಿ. ಇತ್ತೀಚಿನ ಪ್ಯಾಂಡಮಿಕ್ ಬಂದಿದ್ದು 2019ರಲ್ಲಿ ಬಂದಂತ ಕರೋನಾ.
ಈ ಕರೋನಾ ಅನ್ನೋ ಸಾಂಕ್ರಾಮಿಕ ಕಾಯಿಲೆ ಬಗ್ಗೆ ಪತ್ರಿಸರ್ ಏನ್ ಹೇಳಿದ್ದಾರೆ ಅಂದ್ರೆ, ಕರೋನಾ ಅನ್ನೋ ವೈರಸ್ ಒಳ್ಳೆ ಕಾರಣಕ್ಕಾಗಿ ಬಂದಿದ್ದು, ಲಕ್ಷಾಂತರ ಹಳೆಯ ಬೇಡದ ಜೀರ್ಣವಾಗಿರುವಂತಹ ದೇಹಗಳಿಗೆ ಸಾವನ್ನ ಕೊಟ್ಟು ಹೊಸ ದೇಹಗಳನ್ನ ಪಡ್ಕೊಳ್ಳೋಕೆ ಅವರೆಲ್ರಿಗೂ ಹೊಸ ಬಟ್ಟೆಗಳನ್ನ ಹಾಕಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದೆ. ಈ ರೀತಿಯ ಸಾವಲ್ಲಿ ದುಃಖ ಪಡೋದೇನು ಇಲ್ಲ. ಅಧ್ಯಾತ್ಮಿಗಳಿಗೆ ಮಾತ್ರ ಅರ್ಥ ಆಗುತ್ತೆ ಇದು. ನಾನು ಆತ್ಮ, ಮೇಲ್ ಹೋಗಿ ಮತ್ತೆ ಬರ್ತೀನಿ ಅಂತ ಖುಷಿ ಪಡುತ್ತವೆವು, ಸಂಭ್ರಮಿಸುತ್ತವೆ. ಈ ತರಹ ಹಲವು ತರಹದ ಮಾಸ್ ಡೆತ್ ಅಂದ್ರೆ ಲಕ್ಷಾಂತರ ಜನ, ಸಾವಿರಾರು ಜನ ಒಟ್ಟಿಗೆ ಸಾಯ್ತಾರಲ್ಲ, ಆ ಡೆತ್ ಮೂಲಕ ಈ ಭೂಮಿಯ ಮೇಲೆ ತುಂಬಾ ದೊಡ್ಡ ಒಂದು ಕರೆಕ್ಷನ್ಸ್ ಅಂದ್ರೆ ತಿದ್ದುಪಡಿ ಆಗುತ್ತೆ. ಅವರೆಲ್ಲರೂ ಆನಂದವಾಗೇ ಮರಣವನ್ನಪ್ಪಿದ್ದಾರೆ ಅಂತ ಪತ್ರಿಸರು PMC ಎನ್ಲೈಟನ್ಮೆಂಟ್ ಅವರ್ ವಿಡಿಯೋದಲ್ಲೂ ಹೇಳಿದ್ದಾರೆ. ಯಾವ ರೀತಿ ಸಾವು ಬರ್ಬೇಕು ಅನ್ನುವಂತ ಶಾಪ ಕೂಡ ಇರಬಹುದು. ಅಂದ್ರೆ ಶಾಪದಿಂದಾನೂ ಕೂಡ ಸಾವು ಉಂಟಾಗ್ಬಹುದು. ಉದಾಹರಣೆಗೆ, ರಾಜ ಪರೀಕ್ಷಿತ ಅನ್ನೋನು ಬೇಟೆಗ ಕಾಡ್ಗೆ ಹೋದಾಗ ರಾಜನ್ಗೆ ದಣವಾಗ್ಬಿಟ್ಟು ಬಾಯಾರಿಕೆ ಉಂಟಾದಾಗ ಹತ್ತಿರದಲ್ಲಿ ಕಣ್ಣಿಗೆ ಕಾಣಿಸಿದ್ದು ಒಂದು ಋಷಿ ಆಶ್ರಮದ ಒಳಗಡೆ ಪ್ರವೇಶಿಸ್ತಾನೆ. ಅದು ಶಮೀಕ ಋಷಿಗಳ ಆಶ್ರಮವಾಗಿದ್ದು ಅವ್ರ ಗಾಢ ಧ್ಯಾನದಲ್ಲಿದ್ದಾಗ ಈ ರಾಜ ಪರೀಕ್ಷಿತ ಏನ್ ಮಾಡ್ತಾನೆ, ತನ್ನ ಬಿಲ್ಲಿನ ತುದಿಯಿಂದ ಆ ಧ್ಯಾನಮಗ್ನ ಋಷಿಗಳ ಕುತ್ತಿಗೆಗೆ ಸತ್ತ ಹಾವೊಂದನ್ನ ಹಾಕ್ತಾನೆ. ತಂದೆ ಮೇಲೆ ನಡೆದಂತ ಈ ಕೃತ್ಯವನ್ನ ಅಗೌರವ, ಅಪರಾಧ ಅಂತ ಪರಿಗಣಿಸಿ ಆ ಋಷಿಯ ಮಗನಾದ ಶೃಂಗಿ ಋಷಿ ಏನ್ ಮಾಡ್ತಾನೆ, ಕೋಪ ಮಾಡ್ಕೊಂಡು ಶಾಪ ಕೊಡ್ತಾನೆ. ಏನಂತ, ಆ ಪರೀಕ್ಷಿತ ರಾಜನ್ಗೆ 7 ದಿನಗಳೊಳಗೆ ಹಾವಿನಿಂದ ಸಾವು ಬರುವಂತೆ ಶಾಪ ಕೊಡ್ತಾನೆ. ಆ ಶಾಪಕ್ಕೆ ಗುರಿಯಾಗದೆ ಇರ್ಬೇಕು, ಗುರಿಯಾಗಬಾರ್ದು ಅಂತ ಅವನೇನ್ ಮಾಡ್ತಾನೆ, ಬಹುಮಹಡಿಯ ಕಟ್ಟಡವೊಂದರಲ್ಲಿ ಮೇಲ್ಮಹಡಿಯಲ್ಲಿ ಬಚ್ಚಿಟ್ಕೊಂಡು ಯಾವುದೇ ಸರ್ಪ ನುಸುಳದಂತೆ ಬಹಳ ಎಚ್ಚರಿಕೆ ವಹಿಸ್ತಾನೆ. ಎಚ್ಚರಿಕೆ ವಹಿಸಿದ್ರೂ ಕೂಡ ಅವನು ಸೇವಿಸೋ ಹಣ್ಣಿನ ಮೂಲಕ ಸರ್ಪ ಪ್ರವೇಶ ಪಡೆದು ಆ ಶಾಪ ಗಡಿಸೋ ಹಂಗಾಯ್ತು. 7ನೇ ದಿನ ಪರೀಕ್ಷಿತ ರಾಜನು ಹಣ್ಣಿನ ಮೂಲಕ ಪ್ರವೇಶ ಪಡೆದ ತಕ್ಷಕ ಅನ್ನೋ ಸರ್ಪದಿಂದ ಕಚ್ಚಲ್ಪಟ್ಟು ಅವನು ಮರಣ ಹೊಂದಿದ ಅಂತ ಭಾಗವತದಲ್ಲಿದೆ. ಪತ್ರಿಸರ್ ಅವರು ಈ ಪರೀಕ್ಷಿತ ರಾಜನ ಸಾವಿನ ಬಗ್ಗೆ ಧ್ಯಾನ ಕಸ್ತೂರಿ ಸಂಚಿಕೆಯಲ್ಲಿ ಹೇಳ್ತಾ, ಹೇಗೆ ಪರೀಕ್ಷಿತ ರಾಜನ ಸಾವು ಪೂರ್ವ ನಿರ್ಧರಿತ ಕರ್ಮಫಲ ಅನ್ನೋದನ್ನ, ಏನ್ ನಡಿಬೇಕು ಅದ್ ನಡೆದೇ ನಡೆಯುತ್ತೆ ಅನ್ನೋದನ್ನ ಧ್ಯಾನ ಕಸ್ತೂರಿ ಸಂಚಿಕೆಯಲ್ಲಿ ಉಲ್ಲೇಖಿಸಿದ್ದಾರೆ. ಯಾರಿಂದ ಯಾರ ಮರಣ ಹೇಗಾಗ್ಬೇಕು ಅನ್ನೋದು ಸೃಷ್ಟಿಯ ಸಂಕಲ್ಪ ಕೂಡ ಆಗಿರಬಹುದು, ಅಥವಾ ದುಷ್ಟ ಶಿಕ್ಷಣವೂ ಇರಬಹುದು. ಅದನ್ನೇ ಕಾಸ್ಮಿಕ್ ಕ್ಯಾಲ್ಕುಲೇಷನ್ಸ್, ಕಾಸ್ಮಿಕ್ ಡಿಸೈನ್ ಕೂಡ ಇರಬಹುದು. ಉದಾಹರಣೆಗೆ, ಭಗವಾನ್ ವಿಷ್ಣುವಿನಿಂದ ಹಿರಣ್ಯಕಶಿಪುವಿನ ಮರಣ ಸಂಭವಿಸಿತು, ಜರಾಸಂಧನು ಭೀಮನಿಂದ ಕೊಲ್ಲಲ್ಪಟ್ಟ, ವಾಲಿ ಅನ್ನೋನು ರಾಮನಿಂದ ಹತನಾದ, ರಾವಣನ ಮಿತ್ರ ಮಾರೀಚನ ವಧೆ ರಾಮನಿಂದಾಯ್ತು ಅಂತ ಪುರಾಣಗಳಲ್ಲಿ, ಭಾರತೀಯ ಧರ್ಮಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಈ ವಧೆಗಳ ಹಿಂದೆನೂ ಕೂಡ ಪೂರ್ವ ನಿರ್ಧರಿತ ಕಾರಣಗಳು ಇರುತ್ತೆ. ಅಥವಾ ಜಗಳದಿಂದ, ಸೇಡ್ಗಳಿಂದ ಕೊಲೆ ಆಗಿರಬಹುದು, ಅಥವಾ ಸ್ಥಿತಿಗತಿಗಳನ್ನ ಎದುರಿಸಕ್ಕಾಗ್ದೇನೆ ಜೀವನ ಪಾಠಗಳನ್ನ ಕಲಿಯಕ್ಕೆ ಸಿದ್ಧರಿಲ್ದೇನೆ ದೇಹ ಹತ್ಯೆ, ಆತ್ಮಹತ್ಯೆ ಅನ್ನೋ ಪದಾನೇ ಸರಿ ಇಲ್ಲ, ದೇಹ ಹತ್ಯೆ ಮಾಡ್ಕೊಂಡಿರ್ಬಹುದು. ಇದೆಲ್ಲ ಆಕಸ್ಮಿಕ ಆಕ್ಸಿಡೆಂಟು ಅಥವಾ ಪೂರ್ವ ನಿರ್ಧರಿತ ಕರ್ಮಫಲ, ನೀವೇನೇನೆ ಹೇಳಿದ್ರು ಕೂಡ ಯೋಗಿಗಳ ಇಚ್ಛಾ ಮರಣ, ಮರಣಿಸಬೇಕೆಂದುಕೊಂಡ ದಿವಸ ಅದೇ ಗಳಿಗೆಯಲ್ಲಿ ದೇಹ ಬಿಟ್ಟು ಮರಣವನ್ನ ಸಂಭ್ರಮಿಸಿದವರು ಭೀಷ್ಮ ಪಿತಾಮಹರು, ಶ್ರೀ ಸದಾನಂದ ಯೋಗಿಗಳು, ಪತ್ರಿಸರ ಗುರುಗಳು, ಹಾಗೂ ನಮ್ಮ ಗುರುಗಳಾದ ಸುಭಾಷ್ ಪತ್ರಿಸರ್. 1983 ಏಪ್ರಿಲ್ 16ನೇ ತಾರೀಕು ಸದಾನಂದ ಯೋಗಿಗಳು ಪತ್ರಿಸರ್ನ ಕರೆದು ತಾನು ದೇಹವನ್ನ ಯಾವ ದಿನ ಬಿಡ್ತಿರೋದಾಗಿ ಮುಂಚೆನೆ ತಿಳಿಸಿ ಸಮಾಧಿ ಮಾಡಕ್ಕೆ ಜಾಗವನ್ನ ನೋಡಿಡು ಅಂತ ಹೇಳಿ ಮೇ 22ನೇ ತಾರೀಕು ತಮ್ಮ ದೇಹವನ್ನ ತೆಗೆಸಿದ್ರು. ಸದಾನಂದ ಯೋಗಿಗಳ ಸಮಾಧಿ ಇರೋದು ಆಂಧ್ರ ಪ್ರದೇಶದ ಬನಗಾನಪಲ್ಲಿಯ ಹತ್ರ ನಂದಾವರಂನಲ್ಲಿ. ನಾವಿಷ್ಟೊತ್ತು ಹೇಳಿದ್ದೇನು ಅಂದ್ರೆ, ಸಾವು ಇನ್ಯಾವ್ಯಾವ ರೀತಿಯಲ್ಲಿ ಯಾವ ಸಂದರ್ಭಗಳಲ್ಲಿ ಸಾಯ್ಬೋದು ಅನ್ನೋ ಸರ್ ಕೇಳಿದ ಪ್ರಶ್ನೆಗೆ ಈ ಉತ್ತರ. ಸಾವು ಯಾವುದೇ ರೀತಿಯಲ್ಲಿ ಯಾವುದೇ ವಿಧಾನದಲ್ಲಿ ಸಂಭವಿಸಿದ್ರೂ ಕೂಡ ಸಾವಿನ ಹಿಂದೆ ಒಂದು ಯಾವ್ದಾದ್ರೂ ಕಾರಣ ಇದ್ದೇ ಇರುತ್ತೆ. ಅದು ಕಾರ್ಯಕಾರಣ ಕರ್ಮ ಫಲ ಇರಬಹುದು, ಅಥವಾ ಜನ್ಮಕ್ಕೆ ಮುನ್ನ ಆತ್ಮನ ಉದ್ದೇಶನೂ ಆಗಿರಬಹುದು,
ಆತ್ಮ ಅಂತಹ ಅಪಘಾತದ ಸಂಕಷ್ಟದ ಸಂದರ್ಭಗಳಲ್ಲಿ ಪಾಲ್ಗೊಳ್ಬೇಕು ಅಂತಾನೋ, ಅಂತಹ ಅಪಘಾತದಲ್ಲಿ ಸಾವಿನ ಅನುಭವವನ್ನ ಪಡಿಬೇಕು ಅಂತಾನೋ, ಪಾಪ ಪ್ರಾಯಶ್ಚಿತ್ತಕ್ಕಾಗಿಯೋ ಬಂದಿರುತ್ತೆ. ಆತ್ಮನಿಗೆ ಸರ್ವ ಸ್ವತಂತ್ರವಿದ್ದು ತನ್ನ ಜೀವನ, ತನ್ನ ಸ್ಥಿತಿಗತಿ, ತನ್ನ ಕುಟುಂಬ, ತನ್ನ ಸಾವು ಹೇಗೆ, ಎಲ್ಲಿ ಘಟಿಸ್ಬೇಕು ಅನ್ನೋದನ್ನು ಆಯ್ಕೆ ಮಾಡ್ಕೊಂಡು ಬಂದಿರುತ್ತೆ. ಯಾವುದೂ ಅಪಘಾತ ಅಲ್ಲ, ಆಕಸ್ಮಿಕ ಅಲ್ಲ. ಎಲ್ಲಾನು ಆತ್ಮನ ಆಯ್ಕೆಯಾಗಿದ್ದು ಅದು ಪೂರ್ವ ನಿರ್ಧರಿತವಾಗಿರಬಹುದು. ಆತ್ಮ ದೇಹವನ್ನ ತ್ಯಜಿಸೋ ಸೂಕ್ತ ಸಮಯ ಬಂದಾಗ ಅಲ್ಲಿ ಘಟಿಸೋದು ಒಂದೇ ಒಂದು ಕ್ರಿಯೆ, ಆತ್ಮ ದೇಹವನ್ನ ತ್ಯಜಿಸೋದು. ಅವ್ರು ಎಲ್ಲಾರು ಇರ್ಲಿ, ಅದು ಘಟಿಸುತ್ತಷ್ಟೇನೆ. ಅದನ್ನ ಪತ್ರಿ ಸರ್ ಹೇಗೆ ವಿವರಿಸಿದ್ದಾರೆ ಅಂದ್ರೆ, ಆತ್ಮದ ಒಂದು ಬರೋದು ಹೋಗೋದು ಹೇಗಾಗತ್ತೆ ಅನ್ನೋದಿಕ್ಕೆ, ಬೇಸಿಗೆ ಕಾಲ ಬರುತ್ತೆ ಹೋಗುತ್ತೆ, ಮಳೆಗಾಲ ಬರುತ್ತೆ ಹೋಗುತ್ತೆ, ಚಳಿಗಾಲ ಬರುತ್ತೆ ಹೋಗುತ್ತೆ, ಹುಣ್ಣಿಮೆನು ಬರುತ್ತೆ ಹೋಗುತ್ತೆ, ಅಮಾವಾಸ್ಯೆನೂ ಬರುತ್ತೆ ಹೋಗುತ್ತೆ. ಹಾಗೆ ಆತ್ಮನು ಭೂಮಿಗೆ ದೇಹದ ಮೂಲಕ ಬರುತ್ತೆ, ಬಂದ ಜಾಗಕ್ಕೆ ಹಿಂತಿರುಗುತ್ತೆ. ಅದು ಪ್ರಕೃತಿ ನಿಯಮ, ನಾವು ಕಾಯ್ಬೇಕಷ್ಟೇ. ಅದೇ ತರಹ ಹುಟ್ಟಿದ್ದೆಲ್ಲಾನು ಸಾಯ್ಲೇಬೇಕು, ಸತ್ತಿದ್ ಮತ್ತೆ ಹುಟ್ಲೇಬೇಕು. ಅದು ಸೃಷ್ಟಿಯ ನಿಯಮ, ಆತ್ಮದ ನಿಯಮ. ಸಾವು ಅನ್ನೋದು ಅಪಘಾತನೂ ಅಲ್ಲ, ಆಕಸ್ಮಿಕವೂ ಅಲ್ಲ ಅಂತ ಪತ್ರಿ ಸರ್ ಹಲವಾರು ಸಲ ತಿಳಿಸಿದ್ದಾರೆ. ಈ ಸತ್ಯಕ್ಕೆ ಪೂರಕ ಅನ್ನೋ ಹಾಗೆ ನಿದ್ರಿಸುವ ಪ್ರವಾದಿ ಅಂತಾನೆ ಹೆಸರುವಾಸಿಯಾಗಿದ್ದ ಎಡ್ಗರ್ ಕೇಸಿ ಹೇಳಿರೋದೇನಂದ್ರೆ, ಕರ್ಮ ಮತ್ತು ಜೀವನ, ಕರ್ಮ ಮತ್ತು ಮರಣ ಎರಡೂನು ಪರಸ್ಪರ ಸಂಬಂಧವನ್ನ ಹೊಂದಿದೆ. ಪೂರ್ವ ಜನ್ಮದ ಕರ್ಮವು ನಮ್ಮ ಪ್ರಸ್ತುತ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಮತ್ತು ನಮ್ಮ ಭವಿಷ್ಯವನ್ನ ರೂಪಿಸುತ್ತೆ. ಹಿಂದಿನ ಆ ಕರ್ಮಗಳು, ಕರ್ಮದ ನೆನಪುಗಳು ಈ ಜನ್ಮದಲ್ಲಿ ಪ್ರವೃತ್ತಿಗಳಾಗಿ, ಆಕರ್ಷಣೆಯಾಗಿ ಅಥವಾ ಸವಾಲುಗಳಾಗಿ ಮೂಡ್ಬಂದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯಕವಾಗಿರುತ್ತೆ ಅಂತ ಎಡ್ಗರ್ ಕೇಸಿ ಹೇಳಿದಾನೆ. ಇನ್ನು ಕರ್ಮ ಮತ್ತು ಮರಣಕ್ಕೆ ಸಂಬಂಧಿಸಿದಂಗೆ ಎಡ್ಗರ್ ಕೇಸಿ ಹೇಳಿರೋದೇನಂದ್ರೆ, ಡೆತ್ ಈಸ್ ಎ ಟ್ರಾನ್ಸಿಷನ್, ಡೆತ್ ಈಸ್ ನಾಟ್ ಎನ್ ಎಂಡ್ ಬಟ್ ಎ ಟ್ರಾನ್ಸಿಷನ್ ಟು ಅನದರ್ ಲೈಫ್ ಆರ್ ಅನದರ್ ಸ್ಟೆಪ್ ಇನ್ ದಿ ಫೇಸ್ ಆಫ್ ಸ್ಪಿರಿಚುವಲ್ ಗ್ರೋತ್ ಅಂದಿದ್ದಾರೆ. ಅಂದ್ರೆ ಸಾವು ಅನ್ನೋದು ಒಂದು ಪರಿವರ್ತನೆ, ಸಾವು ಅನ್ನೋದು ಅಂತ್ಯ ಅಲ್ಲ, ಸಾವು ಅನ್ನೋದು ಮತ್ತೊಂದು ಜೀವನದ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯ ಒಂದು ಉನ್ನತ ಹಂತಕ್ಕೆ ಪರಿವರ್ತನೆ ಹೊಂದುವಂತ ಪ್ರಕ್ರಿಯೆ ಎಂದಿದ್ದಾರೆ. ಈ ಭೂಲೋಕದ ಮೇಲೆ ಇದು ಅರ್ಥವಾಗದೇ ಇದ್ರೂ ಕೂಡ ಸಾವಿನ ನಂತರ, ದೇಹ ತ್ಯಜಿಸಿದ ನಂತರವಾದ್ರೂ ಆತ್ಮಕ್ಕೆ ಅದರ ಅರಿವು ಉಂಟಾಗಿ ಮುಂದಿನ ಜನ್ಮಕ್ಕೆ ಹೊಸ ಆಯ್ಕೆ ಸಂಕಲ್ಪಗಳನ್ನ ಮಾಡ್ತಾ ಮತ್ತೆ ದೇಹಕ್ಕಾಗಿ ಪರಿತಪಿಸುತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿ ಅವನ ದ ಮೆನಿ ಲೈವ್ಸ್ ಅನ್ನೋದು, ಲಾ ಆಫ್ ಕರ್ಮ ಅನ್ನೋ ಪುಸ್ತಕದಲ್ಲಿ ಇದೆ. ಇಂದಿನ ವಿಷಯಕ್ಕೆ ಸಂಬಂಧಿಸಿದಂಗೆ ನಾನು ಕಣ್ಣಾರೆ ನೋಡಿರುವಂತದ್ದು 2 ಅಪಘಾತದ ಮರಣವನ್ನ. ಒಂದು ನನ್ನ ತಾಯಿ, ಎರಡನೇದು ನನ್ನ ಸಹಪಾಠಿ, ಸ್ನೇಹಿತೆ, ಒಳ್ಳೆಯ ಧ್ಯಾನಿ, ಮೈಸೂರಿನ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆಯ ಸಂಸ್ಥಾಪನೆಗೆ ಧ್ಯಾನಕ್ಕಾಗಿ ಮೊಟ್ಟ ಮೊದಲ ರೂಫ್ ಟಾಪ್ ಪಿರಮಿಡ್ ಅನ್ನ ಕಟ್ಟಿದ, ಧ್ಯಾನ ಪ್ರಚಾರಕ್ಕೆ ಸಹಾಯ ಹಸ್ತ ನೀಡಿದಂತಹ ಪಿರಮಿಡ್ ಮಾಸ್ಟರ್ ವಿಜಯ ಚಂದ್ರಶೇಖರ್. ಸೊ ನಾನು ಕಂಡಿರೋದು ಅಪಘಾತದ ಮರಣ 2. ಒಂದು ನನ್ನ ತಾಯಿ, ಇನ್ನೊಂದು ನನ್ನ ಸ್ನೇಹಿತೆ. ನನ್ನ ತಾಯಿ ಒಳ್ಳೆ ಧ್ಯಾನಿ. ಅವರು 1999 ನವೆಂಬರ್ನಲ್ಲಿ ರಸ್ತೆ ಅಪಘಾತದಲ್ಲಿ ಅತೀವ ರಕ್ತಸ್ರಾವವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ನಾನು ಕೆನರಾ ಬ್ಯಾಂಕ್ ನಲ್ಲಿ ಇಲ್ವಾಲ ಶಾಖೆಯಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಿದ್ರಿಂದ ನಾನು ಆ ಅಪಘಾತ ಆದ ದಿವಸ ಬೆಳಗ್ಗೆ 8:30ಗೆ ಮನೆ ಬಿಟ್ಟಿದ್ದೆ. ನನ್ನ ತಾಯಿ ಬೆಳಗ್ಗೆ 9:30ಕ್ಕೆ ಮನೆ ಬಿಟ್ಟು ನನ್ನ ಮಗಳ ಜೊತೆ ವಾಹನದಲ್ಲಿ ಹೊರಟಿದ್ರು, 2 ವೀಲರ್ ಅಲ್ಲಿ. 9:45ಕ್ಕೆ ಜೀಪ್ ಹಿಂದಿನಿಂದ ಹೊಡೆದು ಅಪಘಾತ ಸಂಭವಿಸಿ ಸ್ಪಾಟ್ ಡೆತ್ ಆಗಿತ್ತು. ಮನೆಯಿಂದ 9:30ಗೆ ಹೊರಟಾಗ ನಮ್ಮ ನೆರೆಮನೆಯ ಅಜ್ಜಿ ಎದುರಾಗಿ ಅವ್ರ ಜೊತೆ ಲೋಕಾರೂಢಿ ಮಾತನಾಡ್ತಾ ನಮ್ ತಾಯಿ ಹೇಳಿದ್ರಂತೆ, ಅಜ್ಜಿ ನಮ್ ಸಾವ್ ಹೇಗ್ ಬರ್ಬೇಕು ಅಂದ್ರೆ ಈಗ ತಾನ್ ಮಾತಾಡ್ಸಿದೀನಿ ಆಗ್ಲೇ ಜೀವ ಬಿಟ್ರು ಅಂತ ಅನ್ಕೋಬೇಕವ್ರು, ಪ್ರಾಣ ಹೋಗಿದ್ದೇ ಗೊತ್ತಾಗ್ಬಾರ್ದು ಅಂತ ಹೇಳಿ ಹೊರಟಿದ್ರಂತೆ. ಆ ಅಜ್ಜಿ ಹೇಳಿತ್ತಂತೆ, ಯಾವ್ದೋ ಕೆಲ್ಸದ ಮೇಲೆ ಆಚೆ ಹೋಗುವಾಗ ಸಾವಿನ ಮಾತು ಯಾಕೆ ಆಡ್ತೀರಾ, ಸುಖವಾಗಿ ಹೋಗ್ ಬನ್ನಿ ಅಂತ ಹೇಳಿ ಕಳ್ಸ್ಕೊಟ್ಟಿದ್ರಂತೆ. ನಾನು ಈ ಎಲ್ಲಾ ವಿಚಾರಗಳನ್ನ ಪತ್ರಿ ಸರ್ಗೆ ಹೇಳಿ ಅವರನ್ನ ಪ್ರಶ್ನಿಸ್ದೆ. ಚಚ್ಚೆವಾಣಿ ಚಾವೇ ಸಾಕ್ಷಿ ಅಂತಾರಲ್ಲ, ನನ್ ತಾಯಿ ಒಳ್ಳೆ ಧ್ಯಾನಿ, ಒಳ್ಳೆ ದಾನಿ, ಕರ್ನೂಲ್ ಪಿರಮಿಡ್ ಅಲ್ಲಿ 7 ದಿನ ಅಖಂಡ ಧ್ಯಾನದಲ್ಲಿ ತೊಡಗಿ ಹಲವಾರು ಆಧ್ಯಾತ್ಮಿಕ ಅನುಭವಗಳನ್ನ ಪಡೆದವರು. ಅವರಿಗೆ ಈ ರೀತಿಯ ಸಾವು ಬರ್ಬೇಕಾಗಿತ್ತ, ಅದು ರಸ್ತೆನಲ್ಲಿ ಸಾಯ್ಬೇಕಾಗಿತ್ತ, ಅದು ರಕ್ತ ಕಕ್ಕಿಕೊಂಡು ಸಾಯ್ಬೇಕಾಗಿತ್ತ ಅಂತ
ಹೇಳ್ತಾ ಇರುವಾಗ್ಲೇನೇನೆ ನನಗೆ ತುಂಬಾ ದುಃಖ ಉಮ್ಮಳಿಸ್ ಬಂದ್ಬಿಡ್ತು. ಅದಕ್ಕೆ ಪತ್ರಿ ಸರ್ ಹೇಳಿದ್ರು, ಬಚ್ಚಲ ಮನೆಯಲ್ಲಿ ಸತ್ರೆ ಕೆಟ್ಟದು, ಅಪಘಾತದಲ್ಲಿ ರಸ್ತೆಯಲ್ಲಿ ಸತ್ರೆ ದೆವ್ವಭೂತ ಹಾಕ್ತಾರೆ, ದೇವಸ್ಥಾನದಲ್ಲಿ ಕಾಶಿಯಲ್ಲಿ ಮರಣ ಹೊಂದಿದ್ರೆ ಗಂಗಾ ನದಿನಲ್ಲಿ ಕೊಚ್ಚೋದ್ರೆ ಮುಕ್ತಿ ಅಂತ ಮಾತಾಡ್ತಾರಲ್ಲ, ಅದೆಲ್ಲ ಸುಳ್ಳು. ಸಾವು ಹೇಗೇ ಆಗಿದ್ರುನು ದೇಹದೊಂದಿಗಿದ್ದಂತ ಆತ್ಮವು ದೇಹದಿಂದ ಬಿಡುಗಡೆಗೊಂಡು ಊರ್ಧ್ವ ಲೋಕಗಳಿಗೆ ಪ್ರಯಾಣಿಸಿ ಮುಂದೆ ಬೇರೊಂದು ಉದ್ದೇಶದೊಂದಿಗೆ ಬೇರೊಂದು ಸದೃಢ ಮಾನವನ ದೇಹದ ಮೂಲಕ ಫ್ರೀ ವಿಲ್ ನಿಂದ ವಿಭಿನ್ನ ಸ್ವಯಂ ಆಯ್ಕೆಗಳೊಂದಿಗೆ ಇದೇ ಕರ್ಮಿಗೆ ಬರೋದೇ ಸತ್ಯ, ಇನ್ಯಾವುದು ಸತ್ಯ ಅಲ್ಲ. ಲಾಬ್ಸಾಂಗ್ ರಾಂಪ್ ಅವರ ಯು ಫಾರ್ ಎವರ್ ಅನ್ನೋ ಗ್ರಂಥವನ್ನ ಓದು. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಸತ್ತವರ ಕುರಿತು ಅನಾವಶ್ಯಕವಾಗಿ ದುಃಖ ಪಡೋದ್ರಿಂದ, ನೆನಪಿಸ್ಕೊಂಡು ಅಳ್ತಾ ಬರೋದ್ರಿಂದ ಅವ್ರಿಗೆ ನೋವುಂಟಾಗಿ ಅವರು ಮತ್ತೆ ಭೂಮಿಯ ಕಡೆ ಸೆಳೆಯಲ್ಪಡ್ತಾರೆ. ಡು ಯು ವಾಂಟ್ ಯುವರ್ ಮದರ್ ಟು ಕಮ್ ಡೌನ್ ಟು ಅರ್ತ್ ಪ್ಲೇನ್ ಅಗೇನ್? ಡೆತ್ ಇಸ್ ಎ ವೆರಿ ಕಾಂಪ್ಲೆಕ್ಸ್ ಸಬ್ಜೆಕ್ಟ್. ಇಫ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಲೈಫ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಡೆತ್ ಅಂಡ್ ವೈಸ್ ವರ್ಸಾ ಅಂತ ಹೇಳಿದ್ರು. ಅಂದ್ರೆ ಮರಣ ಅನ್ನೋದು ಒಂದು ಸಂಕೀರ್ಣವಾದ ವಿಷಯ. ಜೀವನ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಸಾವಿನ ಬಗ್ಗೆ ಅರ್ಥ ಮಾಡ್ಕೋಬೇಕಾದ ಅವಶ್ಯಕತೆ ಇದೆ. ಹಾಗೇನೆ ಸಾವಿನ ಬಗ್ಗೆ ಅರ್ಥ ಮಾಡ್ಕೋಬೇಕಾದ್ರೆ ಜೀವನದ ಬಗ್ಗೆನೂ ಅರ್ಥ ಮಾಡ್ಕೋಬೇಕು. ಹುಟ್ಟನ್ನ ಸಂಭ್ರಮಿಸ್ತೀವಿ, ಹುಟ್ಟಿನ ದಿನವನ್ನ ಆಚರಿಸ್ತೀವಿ, ಆದ್ರೆ ಸಾವನ್ನ ಯಾಕೆ ಸಂಭ್ರಮಿಸೋಲ್ಲ? ಹುಟ್ಟಿನ ದಿನಕ್ಕೆ ಹೊಸ ಬಟ್ಟೆಯನ್ನು ತಗೋತೀವಿ, ಸಿಹಿ ಹಂಚ್ತೀವಿ. ನಾವು ಯಾರದೇ ಸಾವನ್ನ ಸಂಭ್ರಮಿಸ್ಬೇಕು. ಯಾಕೆಂದ್ರೆ ಮರಣವನ್ನ ಹೊಂದಿದವನಿಗೆ ಹೊಸ ದೇಹ ಸಿಗುತ್ತೆ, ಹೊಸ ಜೀವನ ಸಿಗುತ್ತೆ, ಹೊಸ ಕಲಿಕೆಗೆ ಅವಕಾಶವಾಗುತ್ತೆ ಅಂತ ನಿಧಾನವಾಗಿ ವಿವರಿಸಿ ಹೇಳಿದ್ರು. ಆಮೇಲೆ ನಂಗೆ ಹೇಳಿದ್ರು, ನಿಮ್ ತಾಯಿ ಕರ್ನೂಲ್ನಲ್ಲಿ ನನ್ನ ಜೊತೆ ತುಂಬಾನೇ ಮಾತಾಡಿದ್ದಾರೆ, ಚರ್ಚೆಗಳು ಮಾಡಿದ್ದಾರೆ, ಹಾಗೂ ಅವರ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಅವರು ಪ್ರಬುದ್ಧಾತ್ಮರು, ಮೆಚ್ಯೂರ್ಡ್ ಸೋಲ್. ಅವ್ರಿಗೆ ಸಾವಿನ ಭಯ ಇರ್ಲಿಲ್ಲ. ಅವರ ಕರ್ತವ್ಯಗಳನ್ನ ಮುಗಿಸಿದ್ರು. ಅವ್ರು ನಿರ್ಲಿಪ್ತರಾಗಿದ್ರು, ತೃಪ್ತಿಯಿಂದ ಇದ್ರು. ಅವ್ರು ಯಾವ ವಸ್ತುಗೂ ಅಂಟ್ಕೊಂಡಿರ್ಲಿಲ್ಲ. ಆದ್ರೆ ಅವರು ನಿನ್ನ ಮಗಳ ಒಂದು ಕರ್ಮಶೇಷದಲ್ಲಿ ಭಾಗಿಯಾಗಿ ಅವಳ ಕರ್ಮವನ್ನ ಸವಸೋಕೆ ಸಂಕಲ್ಪ ತೊಟ್ಟಿದ್ರಿಂದ ಅವರ ಸಾವು ರಸ್ತೆಯ ಅಪಘಾತದಲ್ಲಿ ಕೊನೆಗೆ ಆಗ್ಬೇಕಾಯ್ತು ಅಂತ ಹೇಳಿದ್ರು. ಆ ರೀತಿಯಲ್ಲಿ ನಿನ್ ತಾಯಿ ಸಾವಿನಲ್ಲೂ ಸಂಕಲ್ಪ ಸಾಧಿಸ್ತಾ ನಿನ್ನ ಮಗಳಿಗೆ ಸಹಾಯ ಮಾಡಿ ದೇಹ ಬಿಡೋಕೆ ತಯಾರಾಗಿದ್ರು. ಈ ಜೀವನದ ಬದುಕಿನ ಕಡೆ ಕ್ಷಣ ಕೂಡ್ ಬಂದಿತ್ತು, ಅಖಾಡನು ರೆಡಿ ಇತ್ತು. ಅವರ ಅಭಿಲಾಷೆಯನ್ನು ಕೂಡ ಅವರು ವ್ಯಕ್ತಪಡಿಸಿ ಅರಿವಿನಿಂದ ಕೇವಲ ಕೆಲವೇ ನಿಮಿಷಗಳಲ್ಲಿ ದೇಹವನ್ನ ತ್ಯಜಿಸಿದ್ದಾರೆ. ಅಪಘಾತ ಅನ್ನೋದು ಒಂದು ನಿಮಿತ್ತ ಮಾತ್ರ ಅಂತ ತಿಳಿಸಿದ್ರು. ಪತ್ರಿ ಸರ್ ಅವರ ಮಾತುಗಳು, ಮಗಳ ಕರ್ಮಶೇಷದಲ್ಲಿ ನಿಮ್ ತಾಯಿ ಭಾಗಿಯಾಗಿ ಅಂತ ಹೇಳಿದ್ರಲ್ಲ, ನನ್ಗದು ಅರ್ಥ ಆಗ್ಲೇ ಇಲ್ಲ. ಅದಕ್ಕೆ ಅವ್ರನ್ನ ನನ್ಗೆ ಅರ್ಥ ಆಗದೆ ಅವ್ರನ್ನ ಕೇಳಿದೆ. ನನ್ಗೆ ಕಿವಿಲ್ ಅದೇ ಇತ್ತು, ಏನು ಇಷ್ಟೇನು ಒಂದು ಒಗಟಿನ ತರ ಹೇಳಿದ್ರಲ್ಲ, ಗೊತ್ತಾಗ್ತಾ ಇಲ್ವಲ್ಲ ಅಂತ. ಆಗ ಮತ್ತೆ ಪತ್ರಿ ಸರ್ ಹತ್ರ ಕೇಳಿದೆ, ನಿಮ್ಮ ತಾಯಿ ಸಾವಿನಲ್ಲಿ ಸಂಕಲ್ಪ ಸಾಧಿಸಿದ್ರು ಅಂತಂದ್ರಲ್ಲ, ನನ್ಗೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ಬಹುದಾ ಅಂತ ಕೇಳಿದೆ. ಅದಕ್ಕೆ ಅವರು, ಇದ್ರ ಅರ್ಥ ನಿನಗೆ ಈಗ ಆಗ್ಬೇಕಾಗಿಲ್ಲ, ನೀವಿಬ್ರು ಚೆನ್ನಾಗಿ ಧ್ಯಾನ ಮಾಡಿ, ಮುಂದೆ ನಿನಗೂ ಗೊತ್ತಾಗುತ್ತೆ, ನಿನ್ನ ಮಗಳಿಗೂ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಕಾರಣ ಏನು ಹೇಳಲಿಲ್ಲ. ನನ್ನ ತಾಯಿ ದೇಹತ್ಯಾಗ ಮಾಡಿದ ನಂತರದಲ್ಲಿ ಕಾನೂನಿನ ಕಾಟಕ್ಕೆ ಬೇಸತ್ತು ಆ ಕೂಡ್ಲೆ ಶಿವಮೊಗ್ಗಕ್ಕೆ ವರ್ಗಾವಣೆ ಕೇಳಿ ರಜೆ ಹಾಕಿ ಶಿವಮೊಗ್ಗಕ್ಕೆ ಬಂದ್ಬಿಟ್ವಿ. ಯಾಕೆಂದ್ರೆ ಅಲ್ಲಿಗೆ ನಮ್ಮ ಹಸ್ಬೆಂಡ್ಗೆ ಬೆಂಗಳೂರಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿತ್ತು. ಅಲ್ಲಿ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆಯನ್ನ ತಕ್ಷಣನೇ ಪ್ರಾರಂಭ ಮಾಡಿದ್ವಿ. ಸುತ್ತಮುತ್ತಲಿನ ಬೇರೆ ಬೇರೆ ಊರುಗಳಲ್ಲೂ ಧ್ಯಾನ ಪ್ರಚಾರ, ಜ್ಞಾನ ಪ್ರಸಾರದಲ್ಲಿ ತೊಡಗಿಸ್ಕೊಂಡ್ವಿ. ಮೈಸೂರಿನ ಪಿರಮಿಡ್ ಮಾಸ್ಟರ್ ಆಗಿದ್ದ ಚಂದ್ರಶೇಖರ್ ಅವರ ಸಹಕಾರದಲ್ಲಿ ಚಿಕ್ಕಮಂಗಳೂರಿನಲ್ಲಿ ಧ್ಯಾನ ಯಜ್ಞವನ್ನ ಏರ್ಪಡಿಸಿ ನಾನೇ ಎಲ್ಲರನ್ನೂ ಪೂರ್ವಜನ್ಮ ಸ್ಮರಣೆಗೆ ತೊಡಗಿಸಿದ್ದೆ. ನನ್ನ ಮಗಳು ಸೇರಿದಂತೆ ನೂರಾರು ಜನರು ಪೂರ್ವಜನ್ಮ ಸ್ಮರಣೆಯಲ್ಲಿ ತೊಡಗಿದ್ರು. ನನ್ನ ಮಗಳಿಗೆ ಅವಳ ಪೂರ್ವಜನ್ಮ ಸ್ಪಷ್ಟವಾಗಿ ಗೋಚರಿಸಿ, ಅವಳು ಯಾರು, ಅವಳ ಹೆಸರೇನಾಗಿತ್ತು, ಅವಳು ಏನಾಗಿದ್ಲು, ಅವಳನ್ನ ಹಿಂದಿನ ಜನ್ಮದಲ್ಲಿ ಯಾಕೆ ನೇಣುಗಂಬಕ್ಕೇರಿಸಿದ್ರು ಅಂತ ಅವಳಿಗೆ ತಿಳಿದಿತ್ತು. ಅವಳ ಈಗಿನ ಜನ್ಮದ ಕುತ್ತಿಗೆ ನೋವು, ಉಗುರಿನ ಸಮಸ್ಯೆ ಹಾಗೂ ಇತರ ನೋವು ಸಂಕಷ್ಟಗಳಿಗೆ ತನ್ನ ಹಿಂದಿನ ಜನ್ಮದ ಯಾವ್ಯಾವ ಕುಕರ್ಮಗಳು, ಸ್ಥಿತಿಗತಿಗಳು ಕಾರಣ ಅಂತ ಅವಳಿಗೆ ಸ್ಪಷ್ಟವಾಗಿ ತಿಳಿದು ನಮ್ಗೆ ಹೇಳಿದ್ಲು. ಪತ್ರಿ ಸರ್, ನೀನ್ ಧ್ಯಾನ ಮಾಡಿ ನೋಡ್ಕೊ ಅಂತ ಹೇಳಿದ್ರಲ್ಲ, ಮುಂದಿನ ಹುಣ್ಣಿಮೆ ಧ್ಯಾನದಲ್ಲಿ ನಾನು ಪತ್ರಿ ಸರ್ ನನಗ್ ತಿಳಿಸಿದ್ದ ನಮ್ಮ ತಾಯಿಯ ಸಂಕಲ್ಪದ ವಿಚಾರ ಅರ್ಥ ಆಯ್ತು. ಅದೇನು ಅಂತಂದ್ರೆ, ಹಿಂದಿನ ಜನ್ಮದಲ್ಲಿ ಅವಳು ಒಬ್ಬ ಹುಡುಗನಾಗಿದ್ಲು. ಅವನ ಮೇಲೆ ಹಲವಾರು ಕೇಸ್ಗಳಿತ್ತು. ಅವನು ಪೊಲೀಸರಿಗೆ ಬೇಕಾಗಿದ್ದಂತ ವ್ಯಕ್ತಿಯಾಗಿದ್ದ.
ಪೊಲೀಸ್ ಸ್ಟೇಷನ್ಗೆ ಓಡಾಡಬೇಕಾಗಿದ್ದ ಅವನ ಉಳಿಕೆಯ ಕರ್ಮವನ್ನ ಈ ಜನ್ಮದಲ್ಲೇ ತೀರಿಸಿಬಿಡ್ಲಿ ಅಂತ ನನ್ನ ತಾಯಿ ದೇಹ ತ್ಯಜಿಸೋಕೆ ಸಿದ್ಧಳಾಗಿ ಅವಳೊಂದಿಗೆ ವಾಹನದಲ್ಲಿ ಚಲಿಸ್ತಾ ಅಪಘಾತದ ರೂಪದಲ್ಲಿ ಅವಳು ಈ ಜನ್ಮದಲ್ಲೇ ಪೊಲೀಸ್ ಸ್ಟೇಷನ್ಗೆ ತಿರ್ಗೋ ಕರ್ಮವನ್ನ ತೀರ್ಸೋಕೆ ಸಹಾಯ ಮಾಡಿದ್ರು ಅನ್ನೋ ಸಂಕಲ್ಪ ಅಂತ ಅರ್ಥ ಆಯ್ತು. ಪತ್ರಿ ಸರ್ ಅವರ ಸಲಹೆ, ಸೂಚನೆ ಮತ್ತು ಮಾರ್ಗದರ್ಶನದಲ್ಲಿ ನಾನು ನನ್ನ ತಾಯಿಗೆ ಕನೆಕ್ಟ್ ಆಗಿ ತಾಯಿಯ ಆತ್ಮವನ್ನ ಧ್ಯಾನದಲ್ಲಿ ಸಂಪರ್ಕಿಸಿ ಅವರೊಂದಿಗೆ ಸಂಭಾಷಿಸಕ್ಕೆ ಸಾಧ್ಯವಾಯಿತು. ಅವ್ರು ಹೇಳಿದ್ರು 3 ಗಂಟೆ ಕಾಲ ಧ್ಯಾನ ಮಾಡ್ಬೇಕು, ರಾತ್ರಿ ಓನ್ಲಿ ಟೇಕ್ ಎ ಲಿಕ್ವಿಡ್, ಏನು ತಿನ್ಬೇಡ, ಹುಣ್ಣಿಮೆ ದಿನ ಕೂತ್ಕೊಂಡ್ಬಿಡು ಧ್ಯಾನದಲ್ಲಿ, ಯು ಕ್ಯಾನ್ ಟಾಕ್ ಟು ಯುವರ್ ಮದರ್, ನಾನೇನ್ ಹೇಳ್ತಿದ್ದೀನೋ ಅದನ್ನ ನೀನೇ ವೆರಿಫೈ ಮಾಡ್ಕೋಬಹುದು, ಅಥವಾ ಯು ಕ್ಯಾನ್ ಟಾಕ್ ಟು ಹರ್ ಡೈರೆಕ್ಟ್ಲಿ ಎಂದ್ರು. ಅವರು ಅಪಘಾತದಲ್ಲಿ ರಕ್ತಕಾರಿ ತೀವ್ರತರವಾದ ನೋವಿನಿಂದ ಸತ್ತಿರಬಹುದು ಅನ್ನೋ ಅನಿಸಿಕೆ ನನ್ನಲ್ಲಿ ಕಾಡ್ತಾ ಇತ್ತು. ನನ್ನ ತಾಯಿಗೆ ನನ್ನ ಅನಿಸಿಕೆಯನ್ನ ಸೂಕ್ಷ್ಮದಲ್ಲಿ ತಿಳಿಸಿದಾಗ ಅವ್ರು ಹೇಳಿದ್ರು, ನನ್ನ ಸಂಕಲ್ಪದಂತೆ ನನ್ನ ಆಯ್ಕೆಯಂತೆನೆ ನಾನ್ ದೇಹನ್ ಬಿಟ್ಟಿದ್ದೀನಿ, ಇದ್ರಲ್ಲಿ ನಿನ್ನ ಮಗಳ ತಪ್ಪೇನೂ ಇಲ್ಲ. ಅಪಘಾತಕ್ಕೆ ಅವಕಾಶ ಮಾಡಿಕೊಟ್ಟಾಗ್ಲೂ ನಾನು ಧ್ಯಾನ ಸ್ಥಿತಿಯಲ್ಲಿದ್ದಿದ್ರಿಂದ ನನಗೆ ಯಾವುದೇ ನೋವಿನ ಅನುಭವ ಆಗಿಲ್ಲ, ನಾನು ಆನಂದವಾಗಿದ್ದೀನಿ, ನನ್ನ ಉದ್ದೇಶ ಪೂರ್ತಿಯಾಗಿದೆ, ನೀವು ಯಾರು ನಿಮ್ಮ ಮಗಳನ್ನ ನಿಂದಿಸ್ಬೇಡಿ ಹಾಗೂ ನನ್ನ ಸಾವನ್ನ ದುಃಖಿಸ್ಬೇಡಿ ಅಂತ ನನಗೆ ಹೇಳಿದ್ರು. ಅವರು ಆನಂದದ ಸ್ಥಿತಿಯಲ್ಲಿರೋದನ್ನ ನೋಡಿ ಮಾತಾಡಿ ಅವರ ಸಾವಿನ ಹಿಂದಿದ್ದ ಕಾರಣ ಅರ್ಥವಾಗಿ ಸಾಧ್ಯವಾಯಿತು. ತ್ರಿಕಾಲಜ್ಞಾನಿಯಾಗಿದ್ದ ಪತ್ರಿ ಸರ್ ಅವರು ತಿಳಿಸಿದ್ದ ಅಪಘಾತದ ಕಾರಣ ನಿಜವಾಗಿತ್ತು, ಆ ಸಾವು ಅಪಘಾತವಲ್ಲ, ಆತ್ಮನ ಪೂರ್ವ ನಿರ್ಧರಿತ ಸಂಕಲ್ಪ ಅನ್ನೋದು ನನಗೆ ಅರ್ಥ ಆಯ್ತು. ನಾ ನೋಡಿರೋಂತ ಮತ್ತೊಂದು ಮರಣ ಅಪಘಾತದಲ್ಲಿ ಸಾವನ್ನಪ್ಪಿದ ನನ್ನ ಸ್ನೇಹಿತೆ ವಿಜಯ ಚಂದ್ರಶೇಖರ್ ಸಾವು. ಅದ್ ಹೇಗಾಯ್ತು ಅಂದ್ರೆ, ಸಂಜೆಯಲ್ಲಿ ಸಾರಿಗೆ ಬಸ್ಸು, ಟ್ರಾನ್ಸ್ಪೋರ್ಟ್ ಲೋಕಲ್ ಬಸ್ ಇರುತ್ತಲ್ಲ, ಅದ್ರ ಚಕ್ರ ಅವಳ ಮೇಲ್ ಹರಿದು ಆ ಕ್ಷಣದಲ್ಲೇ ರಸ್ತೆಯಲ್ಲಿ ಸಾವನ್ನಪ್ಪಿದ್ಲು. ಈ ಘಟನೆ ನಡೆದ ದಿವಸ ಮಧ್ಯಾಹ್ನ ಅವಳು ಮೈಸೂರಿನ ಇನ್ನೊಬ್ಬ ಪಿರಮಿಡ್ ಮಾಸ್ಟರ್ ಮನೆಗೆ ಹೋಗಿ ಅವ್ರು ಕಾಫಿ ಕೊಟ್ರು. ಕಾಫಿ ಕುಡಿದ ನಂತರ ಅವ್ರ ಹತ್ರ ಹೋಗ್ಬಿಟ್ಟು ನಂಗೆ ಮತ್ತೊಂದು ಲೋಟ ಕಾಫಿ ಬೇಕು ಅಂತ ಹೇಳಿದ್ಲು. ಅವ್ರು 1 ಲೋಟ ಕಾಫಿ ಕೊಟ್ರು. ಅವ್ರು ಕೊಟ್ಟ ಕಾಫಿನ ಕೈನಲ್ಲಿ ಹಿಡ್ಕೊಂಡು ವಿಜಯ ಅನ್ನೋರು ಹೇಳಿದ್ರು, ದಿಸ್ ಈಸ್ ಮೈ ಲಾಸ್ಟ್ ಕಪ್ ಆಫ್ ಕಾಫಿ, ಐ ರಿಯಲಿ ಎಂಜಾಯ್ಡ್, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅವರ ಪತಿ ಜೊತೆ ಅಂದ್ರೆ ಚಂದ್ರಶೇಖರ್ ಜೊತೆ ಅಲ್ಲಿಂದ ಬೈಕ್ ನಲ್ಲಿ ಹೊರಟವಳು ಕೇವಲ 15-20 ನಿಮಿಷದಲ್ಲಿ ರಸ್ತೆನಲ್ಲಿ ಹೆಣ ಆಗಿದ್ಲು. ಈ ಸಾವಿನ ಕುರಿತು ಪತ್ರಿ ಸರ್ ಅವ್ರಿಗೆ ನನ್ನ ಪ್ರಶ್ನೆ ಹೀಗಿತ್ತು, ಏನಂತ, ವಿಜಯ ಒಬ್ಬ ಒಳ್ಳೆ ಧ್ಯಾನ ಸಾಧಕಿ, ಧ್ಯಾನದಿಂದ ಆಸ್ತಮಾನ ಪೂರ್ಣವಾಗಿ ವಾಸಿ ಮಾಡ್ಕೊಂಡಿದ್ಲು, ಅತಿಯಾದ ಸೇವಾ ಮನೋಭಾವ ಇತ್ತು, ಮನೆ ಮೇಲೆ ಪಿರಮಿಡ್ ಕಟ್ಸಿ ಅವಳ ಮನೆಯನ್ನೇ ಪಿರಮಿಡ್ ಧ್ಯಾನ ಕೇಂದ್ರ ಮಾಡಿದ್ಲು, ಸ್ವಾಧ್ಯಾಯದಲ್ಲಿ ತೊಡಗಿಸ್ಕೊಂಡಿದ್ಲು, ಪತ್ರಿ ಸರ್ ಬಂದಾಗ ಅವ್ರಿಗೆ ಅಲ್ಲಿ ಉಳಿಯಕ್ಕೆ, ಸತ್ಸಂಗ ಆಯೋಜಿಸಕ್ಕೆ, ಊಟ ಉಪಹಾರಗಳ ಆಯೋಜನೆ ಮಾಡ್ತಾ ಇದ್ಲು, ಆದ್ರೂ ಯಾಕೆ ಅವಳನ್ನ ಪ್ರಕೃತಿ ರಕ್ಷಿಸ್ಲಿಲ್ಲ ಅಂತ ಕೇಳ್ದೆ. ಪತ್ರಿ ಸರ್ ಹೇಳಿದ್ರು, ಎಲ್ಲವನ್ನೂ ಅವರೇ ಆಯ್ಕೆ ಮಾಡಿ ನಿರ್ಧರಿಸಿ ಬಂದಿದ್ರು ಕೂಡ ಅವರ ಹುಟ್ಟಿನ ಉದ್ದೇಶ ಬೇಗ ಪೂರ್ತಿಯಾಗಿದ್ದಲ್ಲಿ, ಅವರು ಬಯಸಿರುವಂತಹ ಜ್ಞಾನ ಮತ್ತು ಅನುಭವ ಪರಿಪೂರ್ಣವಾಗಿದ್ದಲ್ಲಿ, ಇನ್ನೂ ಹೆಚ್ಚಿನ ಊರ್ಧ್ವ ಉನ್ನತ ಬೇರೆ ಬೇರೆ ಆಯಾಮಗಳ ಜ್ಞಾನ ಬೇಕು ಅಂತಿದ್ರೆ ಅವರೇ ಸಾವಿಗೆ ಸಿದ್ಧರಾಗಬಹುದು. ನಿರ್ಧರಿಸಿ ಬಂದ ಸಮಯಕ್ಕಿಂತ ಇನ್ನು ಮುಂಚಿತವಾಗೇನೆ ದೇಹ ಬಿಡಕ್ಕೆ ಆಯೋಜಿಸ್ಕೊಳ್ಬಹುದು. ಪಿರಮಿಡ್ ಮಾಸ್ಟರ್ಗಳ ಪ್ರತಿ ಚಿಂತನೆ, ಪ್ರತಿ ಮಾತು ಒಂದು ಸಂಕಲ್ಪ, ಅದು ನಿಜ ಆಗತ್ತೆ. ಪಿರಮಿಡ್ ಮಾಸ್ಟರ್ಸ್ ಚಿಂತನೆ, ಮಾತು, ಸಂಕಲ್ಪ ನಡೆಯುತ್ತೆ, ಘಟಿಸುತ್ತೆ, ಸತ್ಯವಾಗುತ್ತೆ. ಹಾಗಾಗಿ ನಮ್ಮ ವಾಕ್ ಕ್ಷೇತ್ರವನ್ನ ಕಾಪಾಡ್ಕೊಳ್ಬೇಕು, ತುಂಬಾ ಎಚ್ಚರಿಕೆಯಿಂದ ಮಾತಾಡ್ಬೇಕು, ಬಾಯಿಗೆ ಬಂದಿದ್ದೇ ಮಾತಾಡೋದಲ್ಲ ಅಂತ ತಿಳಿಸಿದ್ರು ಪತ್ರಿ ಸರು. ಇದೇ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಇಲ್ಲಿ ತಿಳಿಸ್ಬೇಕು. ಇದೇ ವಿಜಯಳ ಯಜಮಾನರಾದ ಶ್ರೀಯುತ ಚಂದ್ರಶೇಖರ್ ಅವರು ಹಾಗೂ ಪ್ರತಾಪ್ ರೆಡ್ಡಿ ಅನ್ನೋರು ಇಬ್ರು ಸೇರ್ಕೊಂಡು ಸಹಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಹಲವಾರು ತಿಂಗಳ ಶ್ರದ್ಧೆ ಸಹಿತ ಶ್ರಮದಲ್ಲಿ ಆಂಗ್ಲ ಭಾಷೆಯಲ್ಲಿ ಹೊರತಂದಂತ ಸಿಡಿನೇ ಕಾಸ್ಮಿಕ್ ರಿಯಾಲಿಟಿ. ಈಗ ಎಲ್ಲಾ ಟಿವಿ ಚಾನೆಲ್ನವರು ಆ ಒಂದು ಕಾಸ್ಮಿಕ್ ರಿಯಾಲಿಟಿಯ ಒಂದು ತುಣುಕುಗಳನ್ನ ಹಾಕ್ತಾ ಇರ್ತಾರೆ. ಆದ್ರೆ ಆ ರಿಯಾಲಿಟಿ ಅನ್ನೋ ಸಿಡಿ ತಂದವರು ಇದೇ ವಿಜಯ ಅಂತ ಹೇಳಿದ್ನಲ್ಲ, ಅವ್ರ ಯಜಮಾನರು ಹಾಗೂ ಪ್ರತಾಪ್ ರೆಡ್ಡಿ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಾರೆ. ಒಂದು ರೂಮನ್ನೇ ಪೂರ್ತಿ ಕಂಪ್ಯೂಟರ್ ರೂಮ್ ಮಾಡಿ ಮೆಡ್ರಾಸ್ ಇಂದ ಇಂಜಿನಿಯರ್ಸ್ನೆಲ್ಲ ಕರೆಸ್ಬಿಟ್ಟು, ಕಂಪ್ಯೂಟರ್ ಇಂಜಿನಿಯರ್ಸ್ನೆಲ್ಲ ಕರೆಸ್ಬಿಟ್ಟು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆನಿಮೇಷನ್ ಅಲ್ಲಿ ಮಾಡಿದ್ದು ಇತ್ತು. ಸುಮಾರು ಕಷ್ಟಪಟ್ಟಿದ್ದಾರೆ ಅವರು. ಹಾಗಾಗಿ
ಈ ಒಂದು ಅವರ ಪತ್ನಿ ವಿಜಯಳ ಸಾವಿನ ವಾರ್ಷಿಕೋತ್ಸವ, ಅವಳು ಸತ್ತೋಗ್ಬಿಟ್ಲಲ್ವಾ, ಅವಳ ಸಾವಿನ ವಾರ್ಷಿಕೋತ್ಸವವನ್ನ ಪ್ರತಿ ವರ್ಷ ಮೈಸೂರಿನ ಜಗನ್ಮೋಹನ ಅರಮನೆಯ ಆವರಣದಲ್ಲಿ ಧ್ಯಾನ ಮಹಾಯಜ್ಞದ ರೂಪದಲ್ಲಿ ಆಚರಿಸ್ತಾ ಇದ್ರು. ಅವರು ಕೂಡ ಅತ್ಯುನ್ನತ ಆಧ್ಯಾತ್ಮಿ, ಒಳ್ಳೆ ಧ್ಯಾನಿ ಅವರು. ಆಮೇಲೆ ಪತ್ರಿ ಸರ್ ಅವರು ಡೆತ್ ನ ಹೇಗೆ ಇನ್ವೈಟ್ ಮಾಡೋದು ಅನ್ನೋ ಬಗ್ಗೆ ಒಂದು ವಿಧಾನವನ್ನು ಕೂಡ ತಿಳಿಸ್ಕೊಟ್ರು. ದೇಹವನ್ನ ತ್ಯಜಿಸ್ಬೇಕು ಅಂತ ಅನ್ನಿಸ್ದಾಗ ನಿಮ್ಮ ಈಗಿನ ದೇಹ ತ್ಯಜಿಸ್ಬೇಕು ಅನ್ನೋ ಇಚ್ಛೆಯನ್ನ, ಸೂಕ್ತ ಕಾರಣವನ್ನ, ಪರಿಪೂರ್ಣತೆಯನ್ನ, ನಿಮ್ಮ ಸಿದ್ಧತೆಯನ್ನ ಸಂಕಲ್ಪ ರೂಪದಲ್ಲಿ ಪ್ರಕೃತಿಗೆ ಹಾಗೂ ಪೂರ್ಣಾತ್ಮನಿಗೆ ತಿಳಿಸಬಹುದು. ಆಗ ಪ್ರಕೃತಿ ಸಹಕರಿಸುತ್ತೆ ಅಂತನೂ ಧ್ಯಾನ ಕಸ್ತೂರಿಯಲ್ಲಿ ತಿಳಿಸಿದ್ದಾರೆ. ನನ್ನ ಸ್ನೇಹಿತೆಯ ಮರಣಕ್ಕೆ ಮುನ್ನ ಮಾತಾಡಿರುವಂತಹ ಮಾತಿಗೂ, ನನ್ನ ತಾಯಿಯ ಮಾತುಗಳಿಗೂ, ಮರಣಕ್ಕೂ ಅಪಘಾತಕ್ಕೂ ಪ್ರಕೃತಿಯ ಸಹಕಾರಕ್ಕೂ ಸಂಬಂಧ ಇದ್ದು, ಅವರಿಗೆ ಸಾವಿನ ಸೂಚನೆನೂ ಸಿಕ್ಕಿ ಅಪಘಾತಕ್ಕೆ ಸಿದ್ಧರಾಗಿದ್ರು ಅನ್ನೋದು ತಿಳಿಯಿತು. ಅವರಿಬ್ರು ಅಪಘಾತದಲ್ಲಿ ಮರಣಿಸಿದ್ರು ಕೂಡ ಅವರ ದೇಹ ವಿಕಾರಗೊಂಡಿರ್ಲಿಲ್ಲ. ಅವರಿಬ್ಬರ ಮುಖದಲ್ಲಿ ಪ್ರಶಾಂತತೆ ಇತ್ತು, ಸಮಾಧಾನ ಕಾಣ್ತಿತ್ತೆ ವಿನಃ ಯಾವುದೇ ಭಯ, ನೋವು ಕಾಣ್ತಾ ಇರ್ಲಿಲ್ಲ. ಇನ್ನು ನನ್ನ ಅಪಘಾತಗಳ ಬಗ್ಗೆ ಹೇಳೋದಾದ್ರೆ, ಪತ್ರಿ ಸರ್ ನನ್ಗೆ 100 ಉತ್ತಮ ಆಧ್ಯಾತ್ಮಿಕ ಪುಸ್ತಕಗಳ ಪಟ್ಟಿ ಕೊಟ್ಬಿಟ್ಟು ಅದನ್ನ ಬಾಂಬೆಯಿಂದ ಕೊಂಡ್ಕೊಂಡ್ ಬಂದು ಲೈಬ್ರರಿಗೆ ಸೇರ್ಸು ಅಥವಾ ನೀನ್ ಇಟ್ಕೊಂಡು ಒಟ್ಟಲ್ಲಿ ಓದು ಅಂತ ಹೇಳಿದ್ರು. ನಾವು ಶಿವಮೊಗ್ಗದಿಂದ ಬಾಂಬೆಗೆ ನಾನು, ನನ್ನ ಪತಿ ಹಾಗೂ ಮಗಳು ಹೋದ್ವಿ. ಪುಸ್ತಕಗಳು ಬಾಂಬೆಯ ಚರ್ಚ್ ಸ್ಟ್ರೀಟ್ ನಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿನ ಮುಂಚೆನೆ ಸಂಗ್ರಹಿಸ್ಕೊಂಡು ಹೋಗಿದ್ವಿ. ಅಲ್ಲಿ ಲೋಕಲ್ ಟ್ರೈನ್ ನಲ್ಲಿ ಹೋಗ್ಬೇಕಾಗಿತ್ತು. ರೈಲ್ನಲ್ಲಿ ತುಂಬಾ ರಶ್ ಇದ್ದಿದ್ರಿಂದ ನಾನು ಮತ್ತೆ ನನ್ನ ಮಗಳು ಹಾಗೂ ಹೀಗೂ ಹತ್ಬಿಟ್ವಿ. ನಮ್ಮ ಮನೆಯವ್ರ ಹತ್ತಕ್ಕೆ ಅವಕಾಶನೇ ಸಿಗದೆ ಇದ್ದಿದ್ದನ್ನು ನೋಡ್ತೀವಿ ಅವ್ರು ಇನ್ನೂ ಕೆಳಗಡೆನೆ ಇದ್ದಾರೆ. ಬಾಂಬೆ ಬೇರೆ ಹೊಸದು ನಮ್ಗೆ. ಅಯ್ಯೋ ತೊಂದರೆ ಆಗೋದ್ ಬೇಡ ಅಂತ ನಾವ್ ಇಳಿದು ಬಿಡೋಣ ಅಂತ ತೀರ್ಮಾನಿಸಿ ಹಿಡಿತಿದ್ದಾಗ ರೈಲು ವೇಗವಾಗಿ ಚಲಿಸ್ಬಿಡ್ತು, ಲೋಕಲ್ ಟ್ರೈನ್ ಅದು. ನಾವಿಬ್ರು ಚಲಿಸ್ತಾ ಇದ್ದ ರೈಲಿಂದ ಬಿದ್ಬಿಟ್ವಿ ನಾವು. ಬೆನ್ನಿಗೆ ಸ್ವಲ್ಪ ಏಟಾಯ್ತು, ಪ್ರಜ್ಞೆನೂ ತಪ್ಪದಂಗಾಗಿತ್ತು. ಎಚ್ಚರವಾಗುವಷ್ಟರಲ್ಲಿ ಜನ ಸೇರ್ಬಿಟ್ಟಿದ್ರು. ಪೊಲೀಸು ಬೈತಾ ಇದ್ದ, ದಿನಕ್ಕೊಂದಿಬ್ರು ಈ ತರ ಇಲ್ಲೇ ಸಾಯ್ತಾರೆ, ನೀವ್ ಇವತ್ ಸಾಯಕ್ ಬಂದಿದ್ರ ಅಂತ ಕೇಳ್ದ. ಆದ್ರೂ ಸ್ವಲ್ಪ ಸುಧಾರಿಸ್ಕೊಂಡು ಮುಂದಿನ ರೈಲ್ನಲ್ಲಿ ತಿರುಗಿ ಚರ್ಚ್ ಸ್ಟ್ರೀಟ್ಗೆ ಹೋಗಿ ಅವತ್ತು ಬಿಡ್ಲಿಲ್ಲ ಅದನ್ನ. ಸುಮಾರು 30 ಪುಸ್ತಕಗಳನ್ನ ಕೊಂಡ್ಕೊಂಡ್ ಬಂದ್ವಿ. ಇದು ಕೂಡ ಅಪಘಾತದ ಒಂದು ರೀತಿಯಾಗಿದ್ದು, ಇದು ಕೂಡ ಸಾವಿನಲ್ಲಿ ಕೊನೆಯಾಗಬಹುದಾಗಿತ್ತು, ಆದ್ರೆ ಆಗ್ಲಿಲ್ಲ. 2003ರಲ್ಲಿ ಮಹಾರಾಷ್ಟ್ರದ ಗೋಂದಾವಳಿ ಅನ್ನೋ ಜಾಗಕ್ಕೆ ಬ್ರಹ್ಮಚೈತನ್ಯ ಮಹಾರಾಜರ ಶಕ್ತಿ ತಾಣಕ್ಕೆ ಹೋಗಿದ್ದಾಗ ಅಲ್ಲಿ ರಭಸವಾಗಿ ಹರಿತಿದ್ದಂತ ನದಿನಲ್ಲಿ ಕಾಲ್ ತೊಳೆಯಕ್ ಹೋಗಿ ಜಾರಿ ನದಿಗೆ ಬಿದ್ದೋದೆ ನಾನು. ನನ್ನ ಹಿಂದೆನೆ ಫೋಟೋ ತೆಗೆಯೋದ್ರಲ್ಲಿ ತೊಡಗಿದ್ದಂತ ನನ್ನ ಪತಿ ನಾನ್ ನೀರಿಗೆ ಜಾರಿದ್ದನ್ನ ಮೇಲಿಂದ ನೋಡಿ ಗಾಬರಿಯಿಂದ ಪಾಪ ಅವರು ಮೆಟ್ಲುಗಳನ್ನ ವೇಗವಾಗಿ ಇಳಿದು ಬಂದ್ರು. ಬರುವಾಗ ಕ್ಯಾಮ್ರಾ ಸಮೇತ ಅವರು ನದಿಗೆ ಬಿದ್ದೋದ್ರು. ಅಲ್ಲಿದ್ದವರೆಲ್ಲರೂ ಕೂಡಕ್ಕೆ ತುಂಬಾ ರಭಸವಾಗಿ ಹರಿತಾ ಇತ್ತು ನೀರು. ಅಲ್ಲಿದ್ದವರೆಲ್ಲರೂ ಕೂಗಿಕೊಂಡಿದ್ರಿಂದ ಅದೇ ನದಿಯಲ್ಲಿ ಈಜ್ತಾ ಇದ್ದಂತ ಒಂದಿಷ್ಟು ಜನ ನಮ್ಮಿಬ್ರನ್ನು ರಕ್ಷಿಸಿ ದಡಕ್ ತಂದ್ರಾದ್ರು. ನಾನು ನೀರ್ ಕುಡಿದ್ಬಿಟ್ಟಿದ್ದೆ ಹಾಗೂ ಪ್ರಜ್ಞೆ ತಪ್ಪಿತ್ತು. ಅಲ್ಲೂ ಸಾವಿನ ದವಡೆಯಿಂದ ಹೊರಬಂದಿದ್ದೆ. ನಾನು ಈಜು ಕಲ್ತಿದ್ರು ಕೂಡ ಅದ್ಯಾವುದು ಉಪಯೋಗಕ್ಕೆ ಬರ್ಲಿಲ್ಲ. ಈ ಘಟನೆಗಳು ನಡೆದ 1 ತಿಂಗಳಲ್ಲಿ ಪತ್ರಿ ಸರ್ ಶಿವಮೊಗ್ಗಕ್ಕೆ ಬಂದಿದ್ರು, ನಮ್ಮ ಮನೆಯಲ್ಲೇ ಉಳಿತಿದ್ರು. ಅವರಿಗೆ ಈ 2 ಅನುಭವಗಳನ್ನ ಹೇಳ್ಬಿಟ್ಟು ಅವರನ್ನ ಪ್ರಶ್ನಿಸ್ದೆ. ಹೀಗೇಕೆ ಸಾವು ನನ್ನನ್ನ ಕರೀತಾ ಇದೆ? ಸಾವು ನನ್ನನ್ನ ಕರೀತಿದ್ಯೋ ಅಥವಾ ನಾವೇ ಸಾವಿನ ಕಡೆಗೆ ಹೋಗ್ತಾ ಇದೀವೋ, ಅಥವಾ ಈ ರೀತಿಯ ಸಾವಿಗೆ ನಮ್ಮನ್ನ ಸ್ವೀಕರಿಸ್ದೇನೆ ಪ್ರಕೃತಿ ನಮ್ಮನ್ನ ಬದುಕಿಸ್ತಾ ಇದೆಯೋ ಅಂತ ಕೇಳ್ದೆ ಪತ್ರಿ ಸರ್ನ. ಅದಕ್ಕೆ ಪತ್ರಿ ಸರ್ ಹೇಳಿದ್ರು, ಪ್ರಕೃತಿ ಯಾರನ್ನೂ ತನ್ನಂತೆ ತಾನು ಸಾಯೋಕೆ ಸುಲಭವಾಗಿ ಬಿಡೋಲ್ಲ. ದೇಹ ಅಷ್ಟು ಸುಲಭವಾಗಿ ಸಿಗೋಲ್ಲ. ನಮ್ಮ ಆಲೋಚನೆಗಳನ್ನ, ನಮ್ಮ ಚಟುವಟಿಕೆಗಳನ್ನ ಪ್ರಕೃತಿ ಗಮನಿಸ್ತಾ ಇರುತ್ತೆ. ಆಸ್ಟ್ರಲ್ ಗೈಡ್ಸ್, ಆಸ್ಟ್ರಲ್ ಮಾಸ್ಟರ್ಸ್ ನಮ್ಮ ಹಿಂದೆನೆ ನಮ್ ಜೊತೆಯಲ್ಲೇ ಇರ್ತಾರೆ. ನಿಮ್ಮಿಂದ ಸಮಾಜಕ್ಕೆ ಉಪಯೋಗವಾಗ್ತಾ ಇದ್ದಾಗ, ನೀವು ಮಾಡ್ಬೇಕಾಗಿರುವಂತ ಕೆಲಸಗಳು ಇನ್ನೂ ತುಂಬಾ ಉಳಿದಿರುವಾಗ, ನೀವು ಮಾಡಕ್ಕೆ ಸಿದ್ಧರಿರುವಾಗ ನಿಮ್ಮನ್ನ ಸಾಯೋಕೆ ಬಿಡಲ್ಲ ಅನ್ನೋದು ಒಂದು ಕಡೆಯಾದ್ರೆ, ನಿನ್ನ ಉತ್ಸಾಹ, ಗುಣ ಸ್ವಭಾವಗಳು ದೈವಿಕವಾಗಿದ್ದಾಗ, ನಿನ್ನ ಚಟುವಟಿಕೆಯಲ್ಲಿ ಪ್ರಬುದ್ಧತೆ ಕಾಣ್ತಾ ಇದ್ದಾಗ, ನೀನು ನಿನ್ನದೇ ಆದ ಧ್ಯಾನ ಸಮೂಹವನ್ನ, ಅಭಿಮಾನಿ ಜನಸಾಗರವನ್ನ ಸೃಷ್ಟಿಸ್ಕೊಂಡಿದ್ದಾಗ, ಇಂತಹ ಅಪಘಾತದ ಸನ್ನಿವೇಶಗಳನ್ನ ಕಾಸ್ಮಾಸ್, ಬ್ರಹ್ಮಾಂಡ ಸೃಷ್ಟಿಸಿ ನಿನ್ನ ದೇಹದೊಳಗೆ ಬೇರೆ ಮಾಸ್ಟರ್ಸ್ ಪ್ರವೇಶ ಮಾಡೋ ಮೂಲಕ ಅವರ ಆಧ್ಯಾತ್ಮಿಕ ಚಟುವಟಿಕೆಯನ್ನ ನಿನ್ನ ದೇಹದ ಮೂಲಕ ಪೂರ್ತಿ ಮಾಡಿಕೊಂಡು ನಿನ್ನ ಆತ್ಮಕ್ಕೆ ಡಬಲ್ ಪ್ರಮೋಷನ್ ಕೊಡುವಂತಹ ವಾಕ್ ಇನ್
ಪರಕಾಯ ಪ್ರವೇಶದ ಪ್ರಕ್ರಿಯೆ ಕೂಡ ನಡೆಯುತ್ತೆ ಅಂತ ಹೇಳಿದ್ರು. ಶ್ರೀ ಶಂಕರಾಚಾರ್ಯರ ಜೀವನ ಚರಿತ್ರೆ ಓದು. ಅವರು ಹೇಗೆ ರಾಜನ ಮೃತದೇಹದಲ್ಲಿ ಪರಕಾಯ ಪ್ರವೇಶವನ್ನ ಮಾಡಿ ಹೊರಬಂದ್ರು, ಗೆದ್ರು ಅನ್ನೋದನ್ನ ಪ್ರತಿಯೊಬ್ರು ತಿಳ್ಕೋಬೇಕು ಅಂತ ಹೇಳಿದ್ರು. ಸಾವಿಗೆ ಸಂಬಂಧಪಟ್ಟಂಗೆ ಪತ್ರಿ ಸರ್ ನನಗಿನ್ನೂ ಕೆಲವು ಮುಖ್ಯವಾದ ವಿಚಾರವನ್ನ ವಿವರಿಸಿದ್ರು. ನಿಮ್ಮ ಜೀವನ, ನಿಮ್ಮ ಕುಟುಂಬ, ನಿಮ್ಮ ಆಯ್ಕೆಯಂತೆನೆ, ನಿಮ್ಮ ಸಂಕಲ್ಪಗಳಂತೆನೇ ಇದ್ರು ಕೂಡ ಆಗಾಗ್ಗೆ ನಿಮಗೆ ಬದುಕಕ್ ಇಷ್ಟ ಇಲ್ಲ, ಬದುಕು ಸಾಕಾಯ್ತು, ಜೀವನಾನೇ ಬೇಡ ಅನ್ನಿಸ್ತಾ ಇದೆ ಅಂತ ಪದೇ ಪದೇ ಹೇಳ್ತಾನೋ, ಅಥವಾ ಆತ್ಮಹತ್ಯೆಯ ಚಿಂತನೆ ಆಗಾಗ್ಗೆ ಬರ್ತಾ ಇದ್ರೆ ಮತ್ತೊಂದು ಆತ್ಮಕ್ಕೆ ನಿಮ್ಮ ದೇಹವನ್ನ ಬಿಟ್ಕೊಡ್ಬೇಕಾಗತ್ತೆ. ಆ ಆತ್ಮ ತಾನು ಬೇರೊಂದು ಜನ್ಮದಲ್ಲಿ ಮತ್ತೆ ಮಗುವಾಗಿ ಹುಟ್ಟಿ ಬೆಳೆದು ತನ್ನ ಸಾಧನೆಗೆ ಪೂರಕವಾಗಿ ಶ್ರಮಿಸೋ ಬದಲು ನಿಮ್ಮ ದೇಹದಲ್ಲಿ ಅವರ ಆತ್ಮಕ್ಕೆ ಪರಕಾಯ ಪ್ರವೇಶಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ಬಂದು ನಿಮ್ಮ ಅವಸಾನವನ್ನ ನೀವೇ ಸೃಷ್ಟಿಸಿಕೊಳ್ಳೋರಾಗ್ತೀರಾ ಅಂತ ಪತ್ರಿ ಸರ್ ಹೇಳ್ತಾ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಿನ್ಗೆ ರೂತ್ ಮಾಂಟೆಗೊಮೆರಿ ಬರೆದಿರೋ ಸ್ಟ್ರೇಂಜರ್ಸ್ ಅಮಾಂಗ್ ಅಸ್ ಅನ್ನೋ ಪುಸ್ತಕದಲ್ಲಿ ಲಭ್ಯ. ಈ ಪುಸ್ತಕವನ್ನ ಓದಿದ್ಮೇಲೆ ನನಗೆ ಅನುಭವ ಪೂರ್ವಕವಾಗಿ ನನಗರ್ಥ ಆಯ್ತು, ನನ್ನಲ್ಲಿ ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಸಮಯದಲ್ಲಿ ಯಾವುದೋ ಉನ್ನತ ಆತ್ಮನ ಪರಕಾಯ ಪ್ರವೇಶವಾಗಿತ್ತು ಅಂತ. ಯಾಕೆಂದ್ರೆ ನನ್ನಲ್ಲೂ ಹಲವಾರು ಬದಲಾವಣೆಗಳು ಬಂದಿದ್ವು. ನನ್ನ ಜ್ಞಾನದಾಹ, ಸ್ವಾಧ್ಯಾಯ, ಧ್ಯಾನ ಪ್ರಚಾರ ಮತ್ತು ಜ್ಞಾನ ಪ್ರಸಾರದ ಭರಾಟೆ ಹೆಚ್ಚಾಗಿತ್ತು ಅನ್ನೋದನ್ನ ನಾನೂ ಗಮನಿಸ್ಕೊಂಡೆ, ನಮ್ಮ ಮನೆಯವರು ಕೂಡ ಗಮನಿಸಿದ್ರು. ಪತ್ರಿ ಸರ್ ಕೊನೆಯಲ್ಲಿ ನಗ್ತಾ ಹೇಳಿದ್ರು, ಹೆಚ್ಚಿನ ಪಿರಮಿಡ್ ಮಾಸ್ಟರ್ಸ್ ಎಲ್ರೂ ವಾಕಿನ್ಸ್ ಆಗಿರ್ತಾರೆ, ಆದ್ರೆ ಅವ್ರಿಗೆ ಗೊತ್ತೇ ಇರೋಲ್ಲ. ಆದ್ರೆ ಅವರ ಜೊತೆಯಲ್ಲಿರೋರ್ಗೆ ಅವರ ಜ್ಞಾನ, ಅವರ ಆಲೋಚನೆ, ಅವರ ಗುಣ ಸ್ವಭಾವದಲ್ಲಿ, ಅವರ ಆಯ್ಕೆಗಳಲ್ಲಾಗಿರೋ ಬದಲಾವಣೆಗಳು ಗೋಚರವಾಗ್ತಾ ಇರುತ್ತೆ ಅಂತ ತಿಳಿಸಿದ್ರು. ನನ್ನನ್ನೇ ಪ್ರಶ್ನಿಸಿದ್ರು, ಈಗ ಹೇಳು, ನೀನು ಸಾವನ್ನ ಆಹ್ವಾನಿಸ್ತಿದೀಯೋ ಅಥವಾ ನಿನ್ನಲ್ಲಿ ಪರಕಾಯ ಪ್ರವೇಶ ಆಗಿದ್ಯಾ ಅಂತ ನೀನೇ ಹೇಳ್ಬೇಕು ಅಂತ ಹೇಳಿ ನನಗೆ 1-2 ನಿಮಿಷ ಅವಕಾಶ ಕೊಟ್ರು. ನಾನು ಸುಮ್ನೆ ಇದ್ದೆ. ನನ್ಗೇನ್ ಡಿಸಿಷನ್ ತಗೊಂಡು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆವಾಗ ಅವರೇ ಹೇಳಿದ್ರು, ಡೂ ಯು ನೋ ದಟ್ ಯು ಆರ್ ಎ ವಾಕ್ ಇನ್ ನಾಟ್ ಒನ್ಸ್ ಬಟ್ ಮೆನಿ ಟೈಮ್ಸ್ ಅಂತ ಕೇಳಿದ್ರು. ಹ್ಯಾವ್ ಯು ನಾಟ್ ಬೀನ್ ಗಿವನ್ ಜನರಲ್ ಅನಸ್ತೇಶಿಯಾ ಇನ್ ಯುವರ್ ಸೀರೀಸ್ ಆಫ್ ಆಪರೇಷನ್ಸ್? Souls wanting to and waiting to take entry like this will use the occasion of unconsciousness during surgeries, accidents ಅಂತ ಹೇಳಿದ್ರು. ಇದಾದ ನಂತರನೂ ಇನ್ನೊಂದು ಅನುಭವ ಆಯ್ತು. 2022 ಫೆಬ್ರವರಿನಲ್ಲಿ ನಾವು ತಿರುವನಂತಪುರಕ್ಕೆ ಹೋಗಿದ್ವಿ. ಅಲ್ಲಿ ನನಗೆ ಲೋ BP, ಲೋ ಪಲ್ಸ್ ಆಗಿ ಪ್ರಜ್ಞೆ ತಪ್ಪಿ 5 ದಿನಗಳು ಕೋಮಾಕ್ಕೆ ಜಾರಿ ಅಲ್ಲಿ ಐಸಿಯುನಲ್ಲಿದ್ದ ನನಗೆ ಎಮರ್ಜೆನ್ಸಿ ಐಸಿಯುನಲ್ಲಿರೋ ತರ ಆಯ್ತು. ಎಮರ್ಜೆನ್ಸಿ ಉಂಟಾಗಿ ಕೂಡ್ಲೆ ನನ್ನ ಹೃದಯಕ್ಕೆ ಪೇಸ್ ಮೇಕರ್ ಅಳವಡಿಸ್ಬೇಕಾಗಿ ಬಂತು. ನಾನು ಈಗ ಆರೋಗ್ಯವಾಗಿದ್ದೀನಿ ವಿದ್ದ ಪೇಸ್ ಮೇಕರ್. ಈ ಆಕಸ್ಮಿಕ ಅನಾರೋಗ್ಯದ ಕೋಮಾ ಸ್ಥಿತಿಯಿಂದ ಬಂದ ಮೇಲೆ ನನ್ನಲ್ಲಿ ಮತ್ತಷ್ಟು ಬೆಳವಣಿಗೆ, ಬದಲಾವಣೆ ಕಾಣ್ತಾ ಇದೆ. ಇನ್ಯಾವ ಸೋಲ್ ನನ್ನ ಮೂಲಕ PSSM ನ ಧ್ಯೇಯೋದ್ದೇಶಗಳನ್ನ ಪೂರ್ತಿ ಮಾಡಕ್ ಬಂದಿದ್ಯೋ ಗೊತ್ತಿಲ್ಲ, ಪತ್ರಿ ಸರಿಗೆ ಗೊತ್ತಾಗಿರುತ್ತೆ. ಈ ಮಹಾವೇದಿಕೆಯಲ್ಲಿ ಯಾವುದೇ ಸಾವು ಒಂದು ಅಪಘಾತವಲ್ಲ, ಎಲ್ಲಾ ಪೂರ್ವ ನಿರ್ಧರಿತ, ಪೂರ್ವ ನಿಯೋಜಿತ ಅನ್ನೋ ವಿಚಾರ ಕುರಿತು ನನ್ನ ಕೆಲವು ಅನುಭವ ಜ್ಞಾನವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟ PMC ವೇದಿಕೆಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಪತ್ರಿ ಸರ್ ಅವರಿಗೆ ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.